ಈ ಪ್ರಪಂಚ ಇವಾಗ ತಿನ್ನೋದಕ್ಕೆ ಊಟ ಕುಡಿಯೋದಕ್ಕೆ ನೀರು ಸಿಗದೆ ಇರೋ ಒಂದು ಸಿಚುವೇಶನ್ಗೆ ಬಂದಿರುತ್ತೆ. ನಮ್ಮ ಹೀರೋನ ಹೆಂಡತಿ ಒಂದು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸಡನ್ ಆಗಿ ಒಂದು ದಿನ ನಮ್ಮ ಹೀರೋಯಿನ್ ವರ್ಕ್ ಮಾಡ್ತಾ ಇರೋ ಆಸ್ಪತ್ರೆಯಲ್ಲಿ ಜೊಂಬಿಸ್ ಅಟ್ಯಾಕ್ ಅನ್ನೋದು ನಡೆಯುತ್ತೆ. ನಮ್ಮ ಹೀರೋಯಿನ್ ವರ್ಕ್ ಮಾಡ್ತಾ ಇರೋ ಆಸ್ಪತ್ರೆಯಲ್ಲಿ ಜೊಂಬಿಸ್ ಅಟ್ಯಾಕ್ ಆಗಿದಾವೆ ಅಂತ ಒಂದು ರೇಡಿಯೋ ಮುಖಾಂತರ ನಮ್ಮ ಹೀರೋ ತಿಳ್ಕೊಂತಾನೆ. ನಂತರ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಜಿಯಮ್ ಅಂತ 2025 ಅಲ್ಲಿ ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ಮ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಡನ್. ಇನ್ನ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನೆ ಫ್ಯೂಚರ್ ಅಲ್ಲಿ ಓಪನ್ ಆಗುತ್ತೆ. ಇವಾಗ ನಾವು ನಾರ್ಮಲ್ ಆಗಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಅಂತ ನೋಡ್ತಿದ್ವಿ. ಆದ್ರೆ ಫ್ಯೂಚರ್ ಅಲ್ಲಿ ಇದು ತುಂಬಾ ಹೆಚ್ಚಾಗಿ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿ ಜನರಿಗೆ ತಿನ್ನೋದಕ್ಕೆ ತಿಂಡಿ, ಕುಡಿಯೋದಕ್ಕೆ ನೀರನ್ನು ಕೂಡ ಸಿಗ್ತಿರೋದಿಲ್ಲ. ಇವಾಗ ನಾವು ಒಂದು ಗಿಡನ ನೆಡ್ಬೇಕಂದ್ರೆ ಹಿಂದೆಟಾಗ್ತಿದೀವಿ. ಹತ್ತು ಗಿಡನ ನಾಶ ಮಾಡೋದಕ್ಕೆ ರೆಡಿ ಅಂತಿದೀವಿ. ಫ್ಯೂಚರ್ ಅಲ್ಲಿ ಕಾಡ್ಗೆ ಚುಂಟಾಗಿ ಪ್ರಕೃತಿ ಎಲ್ಲ ಸರ್ವನಾಶ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ನಾರ್ತ್ ಅಂಡ್ ಸೌತ್ ಪೋಲ್ ಹತ್ರ ಐಸ್ ಕರಗೋದಕ್ಕೆ ಶುರು ಆಗುತ್ತೆ. ಏನೈತೆ ಬ್ರೋ, ಐಸ್ ಏನಾದ್ರೂ ಕರಗೋಗ್ಬಿಟ್ರೆ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ ಅಷ್ಟೇ ತಾನೆ ಅಂತ ನೀವು ಅನ್ಕೊಂಡಿರ್ತೀರಾ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅದೇ ರೀತಿ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಸುಮಾರು ವರ್ಷಗಳಿಂದ ಗಡ್ಡೆ ಕಟ್ಟಿರೋ ನೀರು ಇವಾಗ ಮೆಲ್ಟ್ ಆಗಿರೋದ್ರಿಂದ ಆ ಐಸ್ ಅಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಹಾಗೆ ವೈರಸ್ ಕ್ರಿಯೇಟ್ ಆಗಿರುತ್ತೆ. ಆ ವೈರಸ್ ಗಳಿಗೆ ಅಫೆಕ್ಟ್ ಆಗಿ ತುಂಬಾ ದೇಶಗಳಲ್ಲಿ ಕೋಟ್ಯಾಂತರ ಜನರು ಸತ್ತೋಗ್ಬಿಟ್ಟಿರ್ತಾರೆ. ಬೈ ಮಿಸ್ ಆಗಿ ಆ ವೈರಸ್ ಗಳಿಂದ ತಪ್ಪಿಸ್ಕೊಂಡಿರೋರು ತಿನ್ನೋದಕ್ಕೆ ಊಟ ಇಲ್ಲದೆ ಅವರ ಪಕ್ಕದಲ್ಲಿರೋ ಫ್ರೆಂಡ್ಸ್ ನ ಕೊಂದು ತಿನ್ನೋ ಒಂದು ಪರಿಸ್ಥಿತಿ ಉಂಟಾಗಿರುತ್ತೆ. ಇಂತ ಒಂದು ಸಿಚುವೇಶನ್ ನ ಪ್ರತಿಯೊಬ್ರು ಫೇಸ್ ಮಾಡ್ತಿರುವಾಗ ಥೈಲ್ಯಾಂಡ್ ಪ್ರಜೆಗಳು ಏನ್ ಪುಣ್ಯ ಮಾಡೋರೋ ಗೊತ್ತಿಲ್ಲ, ಆ ಪ್ರದೇಶದಲ್ಲಿ ಮಾತ್ರ ಈ ವೈರಸ್ ಅಟ್ಯಾಕ್ ಆಗಿರೋದಿಲ್ಲ. ಇವಾಗ ಸೀನು ನಮ್ಮ ಹೀರೋ ಹತ್ರ ಓಪನ್ ಆಗುತ್ತೆ. ನಮ್ಮ ಹೀರೋಗೆ ಗೊತ್ತಿರುತ್ತೆ ಅವನು ಮಾಡ್ತಾ ಇರೋದು ಇಲ್ಲೀಗಲ್ ಕೆಲಸ ಅಂತ. ನಿಜ ಹೇಳ್ಬೇಕಂದ್ರೆ ಅವನು ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಅವನ್ಗೂ ಕೂಡ ಗೊತ್ತಿರೋದಿಲ್ಲ. ಸಮುದ್ರ ಪಕ್ಕದಲ್ಲಿ ಇವನಿಗೆ ಗೊತ್ತಿಲ್ದಿರೋ ವ್ಯಕ್ತಿಗಳು ಬಂದು ಇವನ ಗಾಡಿ ತುಂಬಕ್ಕೂ ಬಾಕ್ಸ್ ಗಳನ್ನ ತುಂಬ್ತಾರೆ. ಆ ಬಾಕ್ಸ್ ಅಲ್ಲಿ ಏನೈತೆ ಅಂತ ನಮ್ಮ ಹೀರೋಗೆ ಗೊತ್ತಿರೋದಿಲ್ಲ. ನಮ್ಮ ಹೀರೋ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಜಿನ್ ಅಂತ. ಇವರಿಬ್ರು ಆ ಗಾಡಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರೋವಾಗೆ ನಮ್ಗೆ ಗೊತ್ತಾಗುತ್ತೆ ಬೇರೆ ದೇಶಗಳಿಗೆ ಈ ವೈರಸ್ ಅಟ್ಯಾಕ್ ಆಗಿರೋದ್ರಿಂದ ಬೇರೆ ದೇಶಗಳಿಂದ ಇವರ ದೇಶಕ್ಕೆ ಬರ್ತಾ ಇರೋ ವಸ್ತುಗಳು ನಿಂತೋಗ್ಬಿಟ್ಟಿರ್ತವೆ. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಯಾವುದೇ ಟ್ರಾನ್ಸಾಕ್ಷನ್ಸ್ ನಡೀತಿರೋದಿಲ್ಲ. ಸೊ ಇದೇ ಒಂದು ರೀಸನ್ ಗೆ ಈ ಪ್ಲೇಸ್ ಅಲ್ಲಿ ಇರೋ ಜನರನ್ನು ಕೂಡ ತಿನ್ನೋದಕ್ಕೆ, ಊಟ ಕುಡಿಯೋದಕ್ಕೆ, ನೀರಿಗೋಸ್ಕರ ಪ್ರಾಣ ತೆಗೆಯೋದಕ್ಕೂ ಸಿದ್ಧ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಒಬ್ಬ ಬಾಕ್ಸರ್. ಇದೇ ಒಂದು ರೀಸನ್ ಗೆ ಇವನ ಫ್ಯಾಮಿಲಿಗೆ ಬೇಕಾಗಿರೋ ಫುಡ್, ವಾಟರ್ ತಗೊಳ್ಳೋದಕ್ಕೋಸ್ಕರ ಇಲ್ಲೀಗಲ್ ಕೆಲಸ ಮಾಡೋದಕ್ಕೆ ಇವನು ರೆಡಿ ಆಗಿರ್ತಾನೆ. ಇವರಿಬ್ರು ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಒಂದು ಪ್ಲೇಸ್ ಅಲ್ಲಿ ರೋಡ್ ಬ್ಲಾಕ್ ಆಗಿರುತ್ತೆ. ಸರಿ ಬಿಡು, ಇನ್ನೊಂದು ದಾರಿಯಲ್ಲಿ ಹೋಗೋಣ ಅಂತ ಅನ್ಕೊಂಡ್ರೆ ಆ ರೋಡ್ ಕೂಡ ಬ್ಲಾಕ್ ಆಗಿರುತ್ತೆ. ನಮ್ಮ ಹೀರೋಗೆ ಸ್ವಲ್ಪ ಡೌಟ್ ಬಂದು ನಾನು ಆಚೆಗಡೆ ಹೋಗಿ ಚೆಕ್ ಮಾಡಿ ಬರ್ತೀನಿ ಅಂತ ಗಾಡಿಯಿಂದ ಕೆಳಗಡೆಗೆ ಇಳಿತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಎತ್ಕೊಂಡ್ ಬಂದಿರೋ ಬಾಕ್ಸ್ ಗಳನ್ನ ಕಳ್ತನ ಮಾಡಬೇಕು ಅಂತ ಬೀದಿ ರೌಡಿಗಳು ಸ್ಕೆಚ್ ಹಾಕಿದ್ದಾರೆ ಅಂತ. ನಮ್ಮ ಹೀರೋ ಇಲ್ಲಿ ಏನಾಗೈತಪ್ಪ ಅಂತ ಚೆಕ್ ಮಾಡ್ತಿರುವಾಗ್ಲೇ ಈ ಬೀದಿ ರೌಡಿಗಳು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀರೋ ಒಬ್ಬ ಬಾಕ್ಸರ್ ಆಗಿರೋದ್ರಿಂದ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಬೀದಿ ರೌಡಿಗಳನ್ನ ಒಂದೊಂದ್ ಏಟ್ಗೆ ಸಾಯ್ಸಾಕ್ಬಿಡ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಬೀದಿ ರೌಡಿಗಳ ಲೀಡರ್ ನಮ್ಮ ಹೀರೋ ಎತ್ಕೊಂಡ್ ಬಂದಿರೋ ಬಾಕ್ಸ್ ಗಳಲ್ಲಿ ಏನೈತೆ ಅಂತ ಚೆಕ್ ಮಾಡಿ ಅದನ್ನ ಎತ್ಕೊಳ್ಳೋಣ ಅಂತ ಆ ಬಾಕ್ಸ್ ನ ಓಪನ್ ಮಾಡ್ತಾನೆ. ಇನ್ನು ಅದ್ರಲ್ಲಿ ಏನೈತೆ ಅಂತ ಚೆಕ್ ಮಾಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಪಾರ್ಟ್ನರ್ ಆಗಿರೋ ಜಿನ್ ಅಲ್ಲಿಗೆ ಬಂದು ಆ ಬೀದಿ ರೌಡಿನ ಹಾಗೆ ಅಲ್ಲಿರೋ ಸ್ವಲ್ಪ ಜನರನ್ನ ಹೊಡೆದಾಕಿ ಇವರಿಬ್ರು ಆ ಗಾಡಿನ ಹಾಕೊಂಡು ಅಲ್ಲಿಂದ ಹೊರಡ್ತಾರೆ. ಇವಾಗ ಸೀನು ನಮ್ಮ ಹೀರೋ ಹೆಂಡತಿ ಹತ್ರ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಹೀರೋಯಿನ್ ಗೆ ವರ್ಕ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಅಂತ ಇರೋದಿಲ್ಲ. ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಬಂದೈತೆ ಅಂದ್ರೆ ಅಲ್ಲಿಗೆ ಹೋಗ್ಲೇಬೇಕಾಗಿರೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾಳೆ. ಅದಕ್ಕೆ ಗಂಡ ಯಾವಾಗ ಬರ್ತಾನೆ, ನಾನ್ ಯಾವಾಗ ಮನೆಯಲ್ಲಿ ಇರ್ತೀನಿ ಅಂತ ಟೈಮ್ ಟೇಬಲ್ ಬರ್ಕೊಂತ ಇರ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಎತ್ಕೊಂಡ್ ಬಂದಿರೋ ಒಂದು ಪ್ರಾಡಕ್ಟ್ ನ ಡೆಲಿವರಿ ಮಾಡೋದಕ್ಕಂತ ಓನರ್ ಹತ್ರ ಹೋಗಿರ್ತಾನೆ. ಆದ್ರೆ ಅಲ್ಲಿರೋ ಮ್ಯಾನೇಜರ್ ಎಲ್ಲಾ ಬಾಕ್ಸ್ ಗಳನ್ನ ಎತ್ಕೊಂಡು ಈ ಬೀದಿ ರೌಡಿ ಒಂದು ಬಾಕ್ಸ್ ನ ಓಪನ್ ಮಾಡಿರ್ತಾನಲ್ವಾ, ಆ ಬಾಕ್ಸ್ ಮಾತ್ರ ಹಿಸ್ಕೊಳ್ಳೋದಿಲ್ಲ. ಆ ಬಾಕ್ಸ್ ಗೆ ಸಂಬಂಧಪಟ್ಟಿರೋ ಹಣವನ್ನ ನಿಮ್ಮ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೊಂತೀನಿ ಅಂತ ಬೈದು ಆ ಬಾಕ್ಸ್ ನ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತಾನೆ. ನಮ್ಮ ಹೀರೋ ಹಾಗೆ ಅವನ ಪಾರ್ಟ್ನರ್ ಆಗಿರೋ ಜಿನ್ನು ಅವರ ಪ್ಲೇಸ್ ಹತ್ರಕ್ಕೆ ಬಂದು ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಆ ಬಾಕ್ಸ್ ಅಲ್ಲಿ ಫಿಶ್ ಇರುತ್ತೆ. ಇಷ್ಟು ದಿನ ನಾವು ಸಪ್ಲೈ ಮಾಡ್ತಾ ಇದ್ದಿದ್ದು ಫಿಶ್ ಗಳನ್ನ ಅಂತ ಅನ್ಕೊಂಡು ಶಾಕ್ ಆಗ್ತಾರೆ. ಇವಾಗ ಸೀನು ನಮ್ಮ ಹೀರೋ ಅವರು ತುಂಬಾ ದಿನಗಳಿಂದ ಒಂದು ಪ್ರಾಡಕ್ಟ್ ನ ಅವರ ಓನರ್ ಗೆ ಡೆಲಿವರಿ ಮಾಡ್ತಾ ಇರ್ತಾರಲ್ಲ, ಆ ಬಾಸ್ ಮನೆಯಲ್ಲಿ ಓಪನ್ ಆಗುತ್ತೆ. ಆ ಬಾಸ್ ಗೆ ಒಬ್ಬ ರೈಟ್ ಹ್ಯಾಂಡರ್ ಇರ್ತಾನೆ, ಅವನ ಹೆಸರು ವಸು ಅಂತ. ಅವನು ಅಲ್ಲಿಗೆ ಬಂದಿರೋ ಶ್ರೀಮಂತ ವ್ಯಕ್ತಿಗಳ ಹತ್ರ ಮಾತಾಡ್ತಿರುವಾಗೆ ನಮ್ಗೆ ಗೊತ್ತಾಗುತ್ತೆ ಇವರು ಮೀನುಗಳನ್ನ ಇಲ್ಲೀಗಲ್ ಆಗಿ ಇಂಪೋರ್ಟ್ ಮಾಡ್ಕೊಂಡು ಶ್ರೀಮಂತ ವ್ಯಕ್ತಿಗಳಿಗೆ ರುಚಿಕರವಾಗಿರೋ ಒಂದು ಫುಡ್ ನ ತಿನ್ಬೇಕು ಅಂತ ಆಸೆ ಇರುತ್ತೆ. ಅಂತ ಶ್ರೀಮಂತ ವ್ಯಕ್ತಿಗಳಿಗೆ ಮೀನ್ ನ ಉಪಯೋಗ ಮಾಡ್ಕೊಂಡು ಒಂದು ರುಚಿಕರವಾಗಿರೋ ಒಂದು ಫುಡ್ ನ ಕ್ರಿಯೇಟ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ಇವಾಗ ವಸು ಅಲ್ಲಿಗೆ ಬಂದಿರೋ ಶ್ರೀಮಂತ ವ್ಯಕ್ತಿಗಳಿಗೆ ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಎತ್ಕೊಂಡ್ ಬಂದಿರೋ ಒಂದು ಫಿಶ್ ನ ಅಲ್ಲಿಗೆ ಬಂದಿರೋ ಶ್ರೀಮಂತ ವ್ಯಕ್ತಿಗಳಿಗೆ ಸರ್ವ್ ಮಾಡ್ತಾನೆ. ಅದರಲ್ಲಿ ಸ್ವಲ್ಪ ವಸುನು ಕೂಡ ತಿಂತಾನೆ. ಅವನ್ಗೆ ಸಡನ್ ಆಗಿ ಏನಾಯ್ತೋ ಏನೋ ಗೊತ್ತಿಲ್ಲ, ಬ್ಲಡ್ ವಾಮಿಟ್ ಮಾಡ್ಕೊಂಡು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ತನ್ನ ಮನೆಗೆ ಬರ್ತಾನೆ. ಬೀದಿ ರೌಡಿಗಳು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡಿದಾಗ ಅವನಿಗೆ ಸ್ವಲ್ಪ ಗಾಯಗಳಾಗಿರ್ತವೆ.
ಹೆಂಡತಿ ಆ ಗಾಯಗಳನ್ನ ನೋಡಿ ಅವನಿಗೆ ಪ್ರಥಮ ಚಿಕಿತ್ಸೆ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ಬರಿಗೂ ಈ ಪ್ಲೇಸ್ ಅಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ. ಇವರು ತುಂಬಾ ಕಷ್ಟಪಟ್ಟು ಸ್ವಲ್ಪ ಅಮೌಂಟ್ ನ ಕೂಡಿಕೊಂಡು ಇವರ ನೇಟಿವ್ ವಿಲೇಜ್ ಗೆ ಹೊರಟೋಗ್ಬೇಕು ಅಂತ ಇವರ ಪ್ಲಾನ್ ಆಗಿರುತ್ತೆ. ನಂತರ ಹೆಂಡತಿ ಗಂಡ ಹತ್ರ ನನಗೆ ಆಸ್ಪತ್ರೆಗೆ ಹೋಗೋ ಟೈಮ್ ಆಗೈತೆ, ನಿನಗೋಸ್ಕರ ಫುಡ್ ನ ರೆಡಿ ಮಾಡಿದ್ದೀನಿ, ಅಲ್ಲೈತೆ ತಿನ್ನು ಅಂತ ಹೇಳಿ ಹೀರೋಯಿನ್ ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ವ್ಯಾನ್ ಬಂದಿರುತ್ತೆ. ಆ ವ್ಯಾನ್ ಅಲ್ಲಿ ಹೋಗಿ ಕುತ್ಕೊಂತಾಳೆ. ಹೀರೋಯಿನ್ ಫ್ರೆಂಡ್ ಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಜಾನ್ ಅಂತ. ನಮ್ಮ ಹೀರೋಯಿನ್ ಗೆ ಆ ಮಗು ಅಂದ್ರೆ ತುಂಬಾ ಇಷ್ಟ. ಅವನ ಹಾಗೆ ತರಳೆಯನ್ನು ಕೂಡ ಮಾಡ್ತಿರ್ತಾನೆ. ಅವನ ಹತ್ರ ಮಾತಾಡ್ಕೊಂಡು ಹಾಗೆ ಆಸ್ಪತ್ರೆಗೆ ಹೋಗ್ತಾರೆ. ನಂತರ ಹೀರೋಯಿನ್ ಆಸ್ಪತ್ರೆಯಲ್ಲಿರೋ ಪೇಷಂಟ್ ಗಳನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಒಬ್ಬ ಪೇಷಂಟ್ ಗೆ ಸರ್ಜರಿ ಮಾಡೋದಕ್ಕೆ ರೆಡಿ ಆಗ್ತಿರುವಾಗ ಸೀನಿಯರ್ ಡಾಕ್ಟರ್ ನಮ್ಮ ಹೀರೋಯಿನ್ ಹತ್ರಕ್ಕೆ ಬಂದು ನಿನ್ನ ಹತ್ರ ಸ್ವಲ್ಪ ಕೆಲಸ ಐತೆ, ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ವೈಫ್ ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಐತಂತೆ, ನೀನೇ ಚೆಕ್ ಮಾಡ್ಬೇಕು, ಇವಾಗ ಬಾ ಅಂತ ಕರೀತಾನೆ. ಸರಿ ಇವಾಗ ಒಂದು ಸರ್ಜರಿ ಐತೆ, ಅದು ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲ ಬೇಕಾಗಿಲ್ಲ, ಆ ಸರ್ಜರಿ ಅಲ್ಲೇ ನಿಂತೋದ್ರು ಪರವಾಗಿಲ್ಲ, ಬೇರೆ ಡಾಕ್ಟರ್ಸ್ ನೋಡ್ಕೊಂತಾರೆ, ಇವಾಗ ನೀನ್ ನನ್ ಜೊತೆ ಬಾ ಅಂತ ಸೀನಿಯರ್ ಡಾಕ್ಟರ್ ನಮ್ಮ ಹೀರೋಯಿನ್ ನ ಕರ್ಕೊಂಡು ಹೋಗ್ತಿರ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಇಲ್ಲಿಗಲ್ ಆಗಿ ಒಬ್ಬ ವ್ಯಕ್ತಿಗೆ ಕೆಲಸ ಮಾಡ್ತಿರ್ತಾನಲ್ಲ ಬಾಸ್ ಅನ್ನೋವನ್ಗೆ, ಆ ಬಾಸ್ ಹೆಂಡತಿಗೆ ಚಿಕಿತ್ಸೆ ಕೊಡಬೇಕು ಅಂತ ಈ ಸೀನಿಯರ್ ಡಾಕ್ಟರ್ ನಮ್ಮ ಹೀರೋಯಿನ್ ನ ಕರ್ಕೊಂಡು ಹೋಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆಸ್ಪತ್ರೆಗೆ ವಸುನು ಕೂಡ ಬರ್ತಾನೆ. ಅದೇ ಬ್ಲಡ್ ವಾಮಿಟ್ ಮಾಡ್ಕೊಂಡಿರ್ತಾನಲ್ಲ ಅವನು. ಡಾಕ್ಟರ್ಸ್ ಅವನಿಗೆ ಚಿಕಿತ್ಸೆ ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವನ ಬಾಡಿ ತುಂಬಾ ಶೇಕ್ ಆಗ್ತಾ ಇರುತ್ತೆ, ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆದ್ರೂ ಕೂಡ ಅಲ್ಲಿಗೆ ಬಂದಿರೋ ಡಾಕ್ಟರ್ಸ್ ತುಂಬಾ ಕಷ್ಟಪಟ್ಟು ಅವನ ಬಾಯಿಗೆ ಆಕ್ಸಿಜನ್ ಮಾಸ್ಕ್ ನ ಹಾಕ್ತಾರೆ. ನೆಕ್ಸ್ಟ್ ಸೆಕೆಂಡ್ ಗೆ ವಸು ಬ್ಲಡ್ ವಾಮಿಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇವನ್ ಹೇಗೋ ಸತ್ತೋಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಪ್ರೋಸೆಸ್ ಏನಾಯ್ತೋ ಅದು ಕಂಪ್ಲೀಟ್ ನೀವೇ ಮಾಡ್ಬಿಡಿ ಅಂತ ಡಾಕ್ಟರ್ಸ್ ಅಲ್ಲಿರೋ ಒಂದು ನರ್ಸ್ ಗೆ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಪರೇಷನ್ ಥಿಯೇಟರ್ ಅಲ್ಲಿ ಆ ನರ್ಸ್ ನೆಕ್ಸ್ಟ್ ಪ್ರೋಸೆಸ್ ಏನಾಯ್ತೋ ಅದು ನೋಡ್ತಿರುವಾಗ ಸತ್ತೋಗ್ಬಿಟ್ಟಿರೋ ವಸುಗೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಗುತ್ತೆ. ಅವ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ಕೊಂಡು ಅಲ್ಲಿರೋ ನರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವಾಗ ಸೀನು ನಮ್ಮ ಹೀರೋಯಿನ್ ಹತ್ರ ಓಪನ್ ಆಗುತ್ತೆ. ಬಾಸ್ ಅವರ ಹೆಂಡತಿಗೆ ಏನ್ ಪ್ರಾಬ್ಲಮ್ ಐತೆ ಅಂತ ಚೆಕ್ ಮಾಡೋದಕ್ಕಂತ ಹೋಗಿರ್ತಾಳೆ. ಬಾಸ್ ಅವರ ಹೆಂಡತಿ ಸತ್ತೋಗೋ ಒಂದು ಸಿಚುವೇಶನ್ ಅಲ್ಲಿ ಇರ್ತಾಳೆ. ಬಾಸ್ ಒಂದು ಫಿಶ್ ನ ಎತ್ಕೊಂಡ್ ಬಂದು ಈ ಫಿಶ್ ನನ್ನ ಹೆಂಡತಿ ತಿನ್ಲೇಬೇಕು, ಈ ಒಂದು ಫಿಶ್ ನ ತಿಂದ್ರೆ ಸಾಕು ನನ್ನ ಹೆಂಡತಿಗೆ ಇರೋ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಸರ್ ಏನ್ ಸರ್ ನೀವು ಈ ಫಿಶ್ ಸಂಜೀವಿನಿ ತರ ಮಾತಾಡ್ತಾ ಇದ್ರ, ಈ ಫಿಶ್ ನ ನಾವು ಮೊದಲು ಟೆಸ್ಟ್ ಮಾಡ್ಬೇಕು, ನಂತರ ನಿಮ್ಮ ಹೆಂಡತಿ ತಿನ್ಬೇಕೋ ಬೇಡವೋ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಆ ಮಾತು ಕೇಳಿ ಬಾಸ್ ಗನಿಗೆ ತುಂಬಾ ಕೋಪ ಬಂದು ಇಲ್ಲ ಈ ಫಿಶ್ ಇವಾಗ ನನ್ನ ಹೆಂಡತಿ ತಿನ್ಲೇಬೇಕು ಅಂತ ಜೋರಾಗಿ ಮಾತಾಡ್ತಾನೆ. ಪಕ್ಕದಲ್ಲೇ ಇರೋ ಸೀನಿಯರ್ ಡಾಕ್ಟರ್ ಹ್ಞೂ ಸರಿ ಸರ್ ಅಂತ ನಮ್ಮ ಹೀರೋಯಿನ್ ಆಚೆಗೆ ಕರ್ಕೊಂಡ್ ಬಂದು ಏನಮ್ಮ ನೀನು ಅವನ ಹೆಂಡತಿಗೆ ಫಿಶ್ ನ ತಿನ್ಸ್ಬೇಕು ಅಂತ ಅನ್ಕೊಂತಿದ್ದಾನೆ, ಅವನೊಬ್ಬ ಶ್ರೀಮಂತ ವ್ಯಕ್ತಿ, ಇದ್ಯಾವ್ದೋ ಟೆಸ್ಟ್ ಗಳು ಮಾಡಿಸ್ತೀರಾನೆ, ಆ ಫಿಶ್ ನ ಇಲ್ಲಿಗೆ ಎತ್ಕೊಂಡ್ ಬಂದಿದ್ದಾನೆ ಅಂತ ಅನ್ಕೊಂತಿದೀಯಾ, ಚಾನ್ಸೇ ಇಲ್ಲ, ಅವ್ನ್ ಬಾಡ್ಗ ಅವ್ನು ಏನಾದ್ರೂ ಮಾಡ್ಕೊಂಡ್ಲಿ ಬಿಡು ಅಂತ ಇವರಿಬ್ರು ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಆಪೋಸಿಟ್ ಅಲ್ಲಿ ನರ್ಸ್ಗಳೆಲ್ಲ ಭಯ ಬಿದ್ದು ಓಡೋಗ್ತಾ ಇರ್ತಾರೆ. ಏನಾಯ್ತು ಅಂತ ಕರೆಕ್ಟ್ ಆಗಿ ನೋಡಿದಾಗ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ ಬ್ಲಡ್ ವಾಮಿಟ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ಟಿರ್ತಾನಲ್ಲ ಅವನು ಇವಾಗ ಜಾಂಬಿ ತರ ಕನ್ವರ್ಟ್ ಆಗಿ ಅವನಿಗೆ ಸಿಕ್ಕಿರೋ ಸ್ವಲ್ಪ ಜನರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ. ಇವಾಗ ಸೀನು ನಮ್ಮ ಹೀರೋ ಹತ್ರ ಓಪನ್ ಆಗುತ್ತೆ. ನಮ್ಮ ಹೀರೋ ಅವನ ಹೆಂಡತಿ ಜೊತೆಯಲ್ಲಿದ್ದಾಗ ಫೋಟೋಸ್ ನ ತೆಗೆಸ್ಕೊಂಡಿರ್ತಾನೆ. ಅದು ಇವರಿಬ್ರು ಚಿಕ್ಕವಾಗಿದ್ದಾಗ ಆ ಫೋಟೋಸ್ ನ ನೋಡಿ ಖುಷಿ ಪಡ್ತಿರುವಾಗ ರೇಡಿಯೋದಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ನಮ್ಮ ಊರಲ್ಲಿರೋ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿಗೆ ಜಾಂಬಿ ವೈರಸ್ ಅಟ್ಯಾಕ್ ಆಗೈತೆ, ಪ್ರೆಸೆಂಟ್ ಆಸ್ಪತ್ರೆ ಕ್ಲೋಸ್ ಆಗೋಗ್ಬಿಟ್ಟೈತೆ, ಯಾರೂ ಕೂಡ ಆಸ್ಪತ್ರೆಗೆ ಬರೋದಕ್ಕೆ ಹೋಗ್ಬೇಡಿ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಹೀರೋ ಹೆಂಡತಿಗೆ ಏನಾಗೈತೆ ಅಂತ ವಿಚಾರಣೆ ಮಾಡೋಣ ಅಂತ ಆಸ್ಪತ್ರೆ ಹತ್ರ ಬರ್ತಾನೆ. ಇವನು ಅಲ್ಲಿಗೆ ಬರೋದಕ್ಕೂ ಮೊದಲೇ ಅಲ್ಲಿಗೆ ತುಂಬಾ ಜನರು ಬಂದಿರ್ತಾರೆ. ಹಾಗೆ ಹಾಸ್ಪಿಟಲ್ ಹತ್ರಕ್ಕೆ ಒಂದು ಆರ್ಮಿನೂ ಕೂಡ ಬಂದಿರುತ್ತೆ. ಅಲ್ಲಿಗೆ ಬಂದಿರೋ ಸೈನಿಕರು ಆಸ್ಪತ್ರೆಯಲ್ಲಿರೋ ಪೇಷಂಟ್ ಗಳಿಗೆ ಸಂಬಂಧಪಟ್ಟಿರೋ ಯಾವುದೇ ವ್ಯಕ್ತಿನ ಆಸ್ಪತ್ರೆ ಒಳಗಡೆಗೆ ಕಳಿಸ್ತಿರೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಬಿಲ್ಡಿಂಗ್ ಮೇಲೆಯಿಂದ ಒಬ್ಬ ಡಾಕ್ಟರು ಒಬ್ಬ ಸೋಲ್ಜರು ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಅಷ್ಟು ಮೇಲೆಯಿಂದ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಇವ್ರಿನ್ನ ಬದುಕಿದಾರ ಇಲ್ಲ ಅಂತ ಚೆಕ್ ಮಾಡೋದಕ್ಕಂತ ಇಬ್ರು ಸೋಲ್ಜರ್ಸ್ ಹೋಗ್ತಾರೆ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅಷ್ಟು ಮೇಲೆಯಿಂದ ಬಿದ್ರೂ ಕೂಡ ಆ ಸೋಲ್ಜರು ಹಾಗೆ ಡಾಕ್ಟರ್ಗೆ ಏನೂ ಆಗಿರೋದಿಲ್ಲ. ಯಾಕಂದ್ರೆ ಅವರು ಇವಾಗ ಝಾಂಬೀಸ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಆ ಎರಡು ಝಾಂಬೀಸು ಅಲ್ಲಿರೋ ಅಮಾಯಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಮೊದಲೇ ಅಲ್ಲಿಗೆ ಬಂದಿರೋ ಸೈನಿಕರು ಆ ಝಾಂಬೀಸ್ ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆ ಝಾಂಬೀಸ್ ನ ನೋಡಿ ಅಮಾಯಕ ಜನರು ಭಯ ಬಿದ್ದು ಅಲ್ಲಿಂದ ಓಡೋಗ್ತಾ ಇರುವಾಗ ನಮ್ಮ ಹೀರೋ ಆಸ್ಪತ್ರೆ ಒಳಗಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ಒಬ್ಬ ಸೋಲ್ಜರ್ ಇದ್ಕೊಂಡು ಆಸ್ಪತ್ರೆಯಿಂದ ಯಾರು ಆಚೆಗೆ ಬಂದಿದ್ದೀರೋ ಅವ್ರೆಲ್ಲರೂ ಮತ್ತೆ ಆಸ್ಪತ್ರೆ ಒಳಗಡೆಗೆ ಹೊರಟೋಗ್ಬಿಡಿ, ನಿಮ್ಗೆ ಇವಾಗ ವೈರಸ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಜಾಸ್ತಿ ಇದಾವೆ, ಬೈ ಮಿಸ್ ಆಗಿ ಆಸ್ಪತ್ರೆಯಿಂದ ಆಚೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಆಸ್ಪತ್ರೆಯಿಂದ ಹೊರಗೆ ಬಂದಿರೋ ಇಬ್ಬರು ವ್ಯಕ್ತಿಗಳನ್ನ ಸಾಯಿಸ್ಬಿಟ್ಟು ಬೆದರಿಸ್ತಾನೆ. ಇದರಿಂದ ಆಸ್ಪತ್ರೆಯಿಂದ ಆಚೆಗೆ ಬಂದ್ರೆ ಎಲ್ಲಾರು ಕೂಡ ಮತ್ತೆ ಆಸ್ಪತ್ರೆ ಒಳಗಡೆಗೆ ಹೋಗ್ತಾ ಇರ್ತಾರೆ. ಇದರಲ್ಲಿ ಬೈ ಮಿಸ್ ಆಗಿ ನಮ್ಮ ಹೀರೋನು ಕೂಡ ಸೇರ್ಕೊಂಡ್ಬಿಟ್ಟಿರ್ತಾನೆ. ಆಸ್ಪತ್ರೆಯಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಅವರೆಲ್ಲರೂ ಮತ್ತೆ ರಿಟರ್ನ್ ಬರ್ತಾ ಇರೋದನ್ನ ನೋಡಿ ನೀವ್ ಯಾಕೆ ಮತ್ತೆ ರಿಟರ್ನ್ ಬರ್ತಾ ಇರೋದು ಅಂತ ಅಲ್ಲಿರೋರ್ನ ಕೇಳ್ತಾನೆ. ಆದ್ರೆ ಯಾರೂ ಕೂಡ ಆ ಸೆಕ್ಯೂರಿಟಿ ಗಾರ್ಡ್ ಗೆ ರೆಸ್ಪಾಂಡ್ ಆಗೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಒಂದು ಜಾಂಬಿ ಅಲ್ಲಿರೋ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ಸೆಕ್ಯೂರಿಟಿ ಗಾರ್ಡ್ ಅವನ ಹತ್ರ ಇರೋದು ಸ್ಟಿಕ್ ಇಂದ ಆ ಜಾಂಬಿ ಅಲ್ಲಿರೋರ್ ಮೇಲೆ ಅಟ್ಯಾಕ್ ಮಾಡ್ದಿರೋ ಹಾಗೆ ಇವನೇ ನೋಡ್ಕೊಂತಾನೆ. ಇವಾಗ ಸೀನು ನಮ್ಮ ಹೀರೋಯಿನ್ ಹತ್ರ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಹಾಗೆ ಸೀನಿಯರ್ ಡಾಕ್ಟರ್ ಇಬ್ರು ಮಾತಾಡ್ಕೊಂಡು ಬರ್ತಿರೋವಾಗ ಬ್ಲಡ್ ವಾಮಿಟ್ ಮಾಡ್ಕೊಂಡು ಸತ್ತೋಗಿರೋನು ಜಾಂಬಿ ತರ ಕನ್ವರ್ಟ್ ಆಗಿರ್ತಾನಲ್ಲ ಅವನು ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮ ಹೀರೋಯಿನ್ ತಪ್ಸ್ಕೊಂಡ್ಬಿಡ್ತಾಳೆ. ಆದ್ರೆ ಆ ಜಾಂಬಿಗೆ ಈ ಸೀನಿಯರ್
ಡಾಕ್ಟರ್ ಸಿಕ್ಕಾಕೊಂಡ್ಬಿಡ್ತಾನೆ. ಹೀರೋಯಿನ್ ಸೀನಿಯರ್ ಡಾಕ್ಟರ್ ಹತ್ರ ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ ಸರ್, ನಿಮ್ಮನ್ನ ಹೇಗಾದ್ರೂ ಸರಿ ನಾನ್ ಕಾಪಾಡ್ತೀನಿ ಅಂತ ಅವರು ಬಚ್ಚಿಕೊಂಡಿರೋ ಒಂದು ರೂಮ್ ಇಂದ ಆಚೆ ಬರ್ತಾಳೆ. ನಂತರ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಸೀನಿಯರ್ ಡಾಕ್ಟರ್ ಇರೋದಿಲ್ಲ. ಇಷ್ಟು ಬೇಗ ಇವರು ಎಲ್ಲಿಗೆ ಮಾಯ ಆಗೋದ್ರು ಅಂತ ಸೀನಿಯರ್ ಡಾಕ್ಟರ್ ನ ಹುಡುಕೊಂಡು ಮತ್ತೆ ಅದೇ ರೂಮ್ ಒಳಗಡೆಗೆ ಬರ್ತಾಳೆ. ಅಷ್ಟೊತ್ತಿಗೆ ಆ ಡಾಕ್ಟರ್ ಜಾಂಬಿ ತರ ಕನ್ವರ್ಟ್ ಆಗಿ ಅವನಿಗೆ ಸಿಕ್ಕಿರೋ ಒಂದು ಹುಡುಗಿ ಬಾಡಿನ ಕಿತ್ತು ತಿಂತಾ ಇರ್ತಾನೆ. ಆ ಜಾಂಬಿ ನಮ್ಮ ಹೀರೋಯಿನ್ ನ ನೋಡಿ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ನಮ್ಮ ಹೀರೋಯಿನ್ ತುಂಬಾ ಭಯ ಬಿದ್ದು ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಆ ರೂಮ್ ಅಲ್ಲಿ ರ್ಯಾಕ್ಸ್ ಇದ್ರೆ ರ್ಯಾಕ್ಸ್ ಒಳಗಡೆಗೆ ಹೋಗಿ ಬಚ್ಚಿಕೊಂತಾಳೆ. ಆದ್ರೆ ಆ ಜಾಂಬಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತ ಅನ್ಕೊಂತೀನಿ. ರ್ಯಾಕ್ಸ್ ಒಳಗಡೆಗೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಇದೇ ಕರೆಕ್ಟ್ ಆಗಿರೋ ಟೈಮ್ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನಮ್ಮ ಹೀರೋಯಿನ್ ಆ ರೂಮ್ ಇಂದ ಆಚೆಗೆ ಬಂದು ಆ ರೂಮ್ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಕಡೆ ನಮ್ಮ ಹೀರೋ ಸ್ಪೀಕರ್ ಹತ್ರಕ್ಕೆ ಹೋಗಿ ನಮ್ಮ ಹೀರೋಯಿನ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ರೀನ್ ನೀನ್ ಎಲ್ಲಿದ್ಯಾ, ನಿನ್ಗೋಸ್ಕರ ನಾನು ಆಸ್ಪತ್ರೆಗೆ ಬಂದಿದ್ದೀನಿ ಅಂತ. ಹೀರೋಯಿನ್ ಆ ಮಾತುಗಳು ಕೇಳಿಸ್ಕೊಂಡು ಗಂಡ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಆಸ್ಪತ್ರೆಯಲ್ಲಿರೋ ಎಲ್ಲಾ ಮೈಕ್ಗಳು ಡ್ಯಾಮೇಜ್ ಆಗೋಗ್ಬಿಟ್ಟಿರ್ತವೆ. ಇದರಿಂದ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊತ್ತಿಗೆ ಒಂದು ಜಾಂಬಿ ಇನ್ನೊಂದು ವ್ಯಕ್ತಿಗೆ ಕಚ್ಚಿ ಅವನು ಜಾಂಬಿ ಆಗಿ ಕನ್ವರ್ಟ್ ಆಗಿ ಹಾಗೆ ತುಂಬಾ ಜನರು ಜಾಂಬಿಸ್ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾರೆ. ನಮ್ಮ ಹೀರೋ ಮೈಕ್ ರೂಮ್ ಅಲ್ಲಿ ಇರ್ತಾನಲ್ಲ, ಆ ರೂಮ್ ಒಳಗಡೆಗೆ ಒಂದು ಜಾಂಬಿ ಬಂದು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ನಮ್ಮ ಹೀರೋ ಆ ಜಾಂಬಿ ಹತ್ರ ತುಂಬಾ ಕಷ್ಟಪಟ್ಟು ಅವನಿಗೆ ಸಿಕ್ಕಿರೋ ದಾರಗಳನ್ನ ಉಪಯೋಗ ಮಾಡ್ಕೊಂಡು ಆ ಜಾಂಬಿನ ಅಲ್ಲೇ ಕಟ್ಟಾಕ್ ಬಿಡ್ತಾನೆ. ನಂತರ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಜಾಂಬಿಗಳನ್ನ ಒಂದೊಂದೇಟಿಗೆ ಸಾಯಿಸ್ಕೊಂಡು ಹೆಂಡತಿನ ಹುಡುಕೋದಕ್ಕೆ ನೆಕ್ಸ್ಟ್ ಫ್ಲೋರ್ ಗೆ ಹೋಗೋಣ ಅಂತ ಮೆಟ್ಲ ಹತ್ರಕ್ಕೆ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನಿಗೆ ಒಬ್ಬ ಚಿಕ್ಕ ಹುಡುಗ ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಿರೋ ಶಬ್ದಗಳು ಕೇಳಿಸುತ್ತೆ. ಅದು ಬೇರೆ ಯಾರೋ ಅಲ್ಲ, ನಮ್ಮ ಹೀರೋಯಿನ್ ಫ್ರೆಂಡ್ ಗೆ ಒಬ್ಬ ಮಗ ಇರ್ತಾನಲ್ಲ ಜಾನು, ಅವನೇ. ಅವನ ಮೇಲೆ ಒಂದು ಜಾಂಬಿ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ಸಡನ್ ಆಗಿ ಹಿಂದ್ಗಡೆಯಿಂದ ಬಂದು ಆ ಮಗುನ ಯಾರೋ ಕಾಪಾಡ್ತಾರೆ. ಅದು ಬೇರೆ ಯಾರೋ ಅಲ್ಲ, ನಮ್ಮ ಹೀರೋ. ಈ ಮಗು ನಮ್ಮ ಹೀರೋನ ನೋಡಿ ಬ್ರೋ ಜಾಂಬೀಸ್ಗೆ ಮಕ್ಕಕ್ಕೆ ಹೊಡಿಬಾರ್ದು ಬ್ರೋ, ಅದರ ತಲೆಗೆ ಹೊಡೀರಿ, ಅದು ಒಂದೇ ಅಟಿಗೆ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಇಷ್ಟರವರೆಗೂ ನಮ್ಮ ಹೀರೋ ಜಾಂಬಿ ಮಕ್ಕಕ್ಕೆ ಹೊಡಿತಿರ್ತಾನೆ. ಆದ್ರೆ ಹುಡುಗ ಹೇಳಿದ್ಮೇಲೆ ಜಾಂಬಿ ತಲೆಗೆ ಹಾಕೋದ್ರಿಂದ ಒಂದೇ ಅಟಿಗೆ ಜಾಂಬಿ ಸತ್ತೋಗ್ಬಿಡುತ್ತೆ. ಅಮ್ಮಯ್ಯ, ಜಾಂಬಿನ ಸಾಯಿಸಾಗ್ಬಿಟ್ವಿ, ನಾವಿನ್ನ ಸೇಫು ಬ್ರೋ, ಯಾಕಂದ್ರೆ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾವ್ದಾದ್ರು ಜಾಂಬಿ ಬಂದ್ರೆ ನೀವು ಕಾಪಾಡ್ತಿರಲ್ಲ ಅಂತ ಖುಷಿ ಪಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಮುದುಕ ಜಾಂಬಿ ಬಂದು ಈ ಹುಡುಗನ ಕಾಲಿಗೆ ಕಚ್ಚುತ್ತೆ. ಬ್ರೋ ಜಾಂಬಿ ಕಚ್ಚಿಬಿಡ್ತು ಬ್ರೋ, ನಾನಿನ್ನ ಜಾಂಬಿ ತರ ಕನ್ವರ್ಟ್ ಆಗಿ ನಿಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಮೊದ್ಲೇ ನೀವ್ ಇಲ್ಲಿಂದ ಹೊರಟೋಗ್ಬಿಡಿ ಬ್ರೋ ಅಂತ ಜೂನಿಯರ್ ಕಮಲಾಸನ್ ತರ ಆಕ್ಟಿಂಗ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮುದುಕ ಜಾಂಬಿಗೆ ಅಲ್ಸೆಟ್ ಇರೋದ್ರಿಂದ ಅದು ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರುತ್ತೆ. ಇದರಿಂದ ಆ ಹುಡುಗ ಸೇಫ್. ನಂತರ ಆ ಹುಡುಗ ನಮ್ಮ ಹೀರೋ ಹತ್ರಕ್ಕೆ ಬಂದು ಬ್ರೋ ನಮ್ ತಾಯಿನ ಹುಡುಕ್ಬೇಕು ಬ್ರೋ, ಇವಾಗ ನಾವಿಬ್ರು ಹೋಗೋಣ ಅಂತ ಕೇಳಿದಾಗ ನಿಮ್ ತಾಯಿನ ಹುಡುಕೋದಕ್ಕೆ ನಾನು ಬಂದಿಲ್ಲ, ನನ್ನ ಹೆಂಡತಿನ ಹುಡುಕ್ಬೇಕು, ನನ್ನ ಹೆಂಡತಿ ಹೆಸರು ಡಾಕ್ಟರ್ ರಿನ್ ಅಂತ ಹೇಳ್ತಾನೆ. ಓ ಡಾಕ್ಟರ್ ರಿನ್ ಆಂಟಿ ಅವರ ಆಂಟಿ ಎಲ್ಲಿದ್ರೆ ನಮ್ಮ ತಾಯಿನೂ ಅಲ್ಲೇ ಇರ್ತಾರೆ, ನಡೀರಿ ಬ್ರೋ ನಾವಿಬ್ರು ಸೇರಿ ಅವ್ರಿಬ್ರು ಹುಡುಕೋಣ ಅಂತಾನೆ. ಇನ್ನೊಂದು ಕಡೆ ವಾಚ್ಮೆನ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಎಲ್ಲಾ ಜಾಂಬಿಗಳನ್ನ ಅವನೇ ಸಾಯಿಸಾಕ್ಬಿಟ್ಟಿರ್ತಾನೆ. ಪಕ್ಕದಲ್ಲಿ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ಹುಡುಗಿಗೆ ಇಲ್ಲಿ ಏನ್ ನಡೀತೈತೆ ಅಂತ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ತಾಯಿ ಕಡೆಯಿಂದ ಈ ಹುಡುಗಿ ಮಿಸ್ ಆಗೋಗ್ಬಿಟ್ಟಿರ್ತಾಳೆ. ಅಮ್ಮ ನೀನ್ ಎಲ್ಲಿದೀಯಮ್ಮ ಅಂತ ಹುಡ್ಕೊಂಡು ಆಸ್ಪತ್ರೆ ಹೊರಗಡೆಗೆ ಬರ್ತಿರ್ತಾಳೆ. ಇಲ್ಲಿ ಸಿಚುವೇಶನ್ ಏನಪ್ಪಾ ಅಂದ್ರೆ ಆಸ್ಪತ್ರೆಯಿಂದ ಯಾರೇ ಆಚೆಗಡೆ ಬಂದ್ರು ಕೂಡ ಸೈನಿಕರು ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅದಕ್ಕೆ ಆ ಮಗು ನಡ್ಕೊಂಡು ಹೋಗ್ತಾ ಇರೋದನ್ನ ಈ ವಾಚ್ಮ್ಯಾನ್ ನೋಡಿ ಈ ಚಿಕ್ಕ ಮಗುನ ಕಾಪಾಡಬೇಕು ಅಂತ ಮಗುಗಿಂತ ಮೊದ್ಲೇ ಇವನ ಆಚೆಗೆ ಹೋಗಿ ನಮ್ಗೆ ವೈರಸ್ ಅಟ್ಯಾಕ್ ಆಗಿಲ್ಲ, ನಾವು ಜಾಂಬಿಸ್ ಅಲ್ಲ, ನಮ್ಗೆ ಶೂಟ್ ಮಾಡಬೇಡಿ ಅಂತ ಜೋರಾಗಿ ಕಿರ್ಚಾಡ್ತಾನೆ. ಆದ್ರೆ ಸೈನಿಕರು ಅವ್ನು ಹೇಳೋ ಮಾತುಗಳು ಕೇಳಿಸ್ಕೊಂದಿರ ಆ ವಾಚ್ಮ್ಯಾನ್ ನ ಹಾಗೆ ಆ ಮಗುನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇನ್ನೊಂದು ಕಡೆ ಗವರ್ನಮೆಂಟ್ ಅಧಿಕಾರಿಗಳಾಗಿರೋ ಡಿಫೆನ್ಸ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಎಲ್ಲರೂ ಒಂದತ್ರ ಸೇರಿ ಮೀಟಿಂಗ್ ನಡೆಸ್ತಾರೆ. ಇವರೆಲ್ಲರೂ ತುಂಬಾ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂತಾರೆ. ಅದೇನಪ್ಪಾ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ದೇಶದಲ್ಲಿ 50 lakhs ಪೀಪಲ್ ಇದ್ದಾರೆ, ಆದ್ರೆ ಹಾಸ್ಪಿಟಲ್ ಅಲ್ಲಿ ಇರೋದು 500 ಮೆಂಬರ್ಸ್ ಮಾತ್ರನೇ. 50 lakhs ಪೀಪಲ್ ನ ಕಾಪಾಡೋದಕ್ಕೋಸ್ಕರ 500 ಮೆಂಬರ್ಸ್ ನ ಸಾಯಿಸ್ಬಿಟ್ರು ಪರವಾಗಿಲ್ಲ. ಅದನ್ನು ಅಲ್ಲದೆ ಆಸ್ಪತ್ರೆಯಲ್ಲಿ ಒಂದು ವೈರಸ್ ಇಂದ ಜಾಂಬಿಸ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ. ಈ ವೈರಸ್ ಏನಾದ್ರೂ ಬೇರೆ ದೇಶಗಳಿಗೆ ಸ್ಪ್ರೆಡ್ ಆದ್ರೆ ನಮ್ ದೇಶದಿಂದಾನೇ ಸ್ಪ್ರೆಡ್ ಆಗೈತೆ ಅಂತ ಬ್ಲಾಕ್ ಮಾರ್ಕ್ ಬೀಳುತ್ತೆ ಅಂತ ಆಸ್ಪತ್ರೆಯಲ್ಲಿರೋ 500 ಮೆಂಬರ್ಸ್ ನ ಸಾಯಿಸಾಕೋಣ ಅಂತ ಡಿಸಿಷನ್ ತಗೊಂತಾರ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಜಾಂಬಿಸ್ ಕಡೆಯಿಂದ ತಪ್ಪಿಸ್ಕೊಂಡು ನಿಧಾನವಾಗಿ ಬರ್ತಾ ಇರುವಾಗ ಹಾಸ್ಪಿಟಲ್ ಆಪರೇಟಿಂಗ್ ರೂಮ್ ಅನ್ನೋದು ಕಾಣಿಸುತ್ತೆ. ಇದ್ರೊಳಗಡೆಗೆ ಹೋದ್ರೆ ಯಾರನ್ನಾದ್ರೂ ಕಮ್ಯುನಿಕೇಟ್ ಮಾಡಬಹುದು ಅಂತ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಡೋರ್ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಇವಳ ಅದೃಷ್ಟ ಏನಪ್ಪಾ ಅಂದ್ರೆ ಪಕ್ಕದಲ್ಲೇ ವಾಚ್ಮ್ಯಾನ್ ಬಿದ್ದೋಗ್ಬಿಟ್ಟಿರ್ತಾನೆ. ಅವನ ಹತ್ರ ಆ ಡೋರ್ ನ ಓಪನ್ ಮಾಡೋ ಕೀಸ್ ಇರ್ತಾವೆ. ಇಲ್ಲಿ ದುರದೃಷ್ಟ ಏನಪ್ಪಾ ಅಂದ್ರೆ ಆ ವಾಚ್ಮ್ಯಾನ್ ಗೆ ಒಂದು ಜಾಂಬಿ ಕಚ್ಚಿರೋದ್ರಿಂದ ಅವನು ಜಾಂಬಿ ಆಗಿ ಕನ್ವರ್ಟ್ ಆಗಿರ್ತಾನೆ. ಈ ದರಿದ್ರದಲ್ಲಿ ಅದೃಷ್ಟ ಏನಪ್ಪಾ ಅಂದ್ರೆ ವಾಚ್ಮ್ಯಾನ್ ಇವಾಗ ಅನ್ಕಾನ್ಶಿಯಸ್ ಅಲ್ಲಿ ಇರ್ತಾನೆ. ಹೀರೋಯಿನ್ ಧೈರ್ಯ ತಗೊಂಡು ಜಾಂಬಿ ಹತ್ರ ಇರೋ ಒಂದು ಕೀಸ್ ನ ಎತ್ಕೊಳ್ಳೋದ್ಕಂತ ಹೋಗ್ತಾಳೆ. ಆ ಕೀಸ್ ನ ಎತ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ಜಾಂಬಿಗೆ ಎಚ್ಚರಿಕೆ ಆಗಿ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಹೀರೋಯಿನ್ ತುಂಬಾ ಕಷ್ಟಪಟ್ಟು ಜಾಂಬಿನ ತಳ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಡೋರ್ ನ ಓಪನ್ ಮಾಡಿ ಜಾಂಬಿ ಒಳಗಡೆಗೆ ಬರ್ದಿರೋ ಹಾಗೆ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾಳೆ. ನಂತರ ಆಪರೇಟಿಂಗ್ ರೂಮ್ ಅಲ್ಲಿರೋ ವಾಕಿ ಟಾಕಿ ಮುಖಾಂತರ ಯಾರಿಗಾದ್ರೂ ಕನೆಕ್ಟ್ ಆಗುತ್ತೇನೋ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಅದನ್ನು ಕೂಡ ಕೆಟ್ಟೋಗ್ಬಿಟ್ಟಿರುತ್ತೆ. ಅಲ್ಲಿರೋ ಅಲ್ಪ ಸ್ವಲ್ಪ ಎಲೆಕ್ಟ್ರಿಸಿಟಿನ ಬಳಕೆ ಮಾಡ್ಕೊಂಡು ಆಪರೇಟಿಂಗ್ ರೂಮ್ ಅಲ್ಲಿರೋ CCTV ಫುಟೇಜ್ ನ ಆನ್ ಮಾಡ್ತಾಳೆ. ಆವಾಗ ಹೀರೋಯಿನ್ ಗೆ ಗೊತ್ತಾಗುತ್ತೆ ಆಸ್ಪತ್ರೆಯಲ್ಲಿರೋ ಪ್ರತಿಯೊಂದು ಪ್ಲೇಸ್ ಅಲ್ಲೂ ಕೂಡ ಜಾಂಬಿಸ್ ಇಂದ ತುಂಬಿಕೊಂಡಿದೆ
ಅನ್ಕೊಂಡಿದೆ ಅಂತ. ಇನ್ನೊಂದು ಕಡೆ ನಮ್ಮ ಹೀರೋ ತನ್ನ ಹೆಂಡತಿನ ಹುಡುಕೊಂಡು ಡಾಟಾ ರೂಮ್ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಬೋರ್ಡ್ ಮೇಲೆ ಬರ್ದಿರುತ್ತೆ ಡಾಕ್ಟರ್ ರಿನ್ 5th ಫ್ಲೋರ್ ಅಲ್ಲಿ ಇದ್ದಾಳೆ ಅಂತ. ನೆಕ್ಸ್ಟ್ ಫ್ಲೋರ್ ಗೆ ಹೋಗೋದಕ್ಕೆ ಸ್ಟೆಪ್ಸ್ ಹತ್ರ ಬರ್ತಾ ಇರುವಾಗ ವೀಲ್ ಚೇರ್ ಅಲ್ಲಿ ಕುತ್ಕೊಂಡಿರೋ ಜೊಂಬಿ ಇವರಿಬ್ಬರನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ನಡೆಯೋದಕ್ಕಾಗದೆ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಆ ಹುಡುಗ ಅದನ್ನ ನೋಡಿ ಪಕ್ಕ ಅಂತ ಜೋರಾಗಿ ನಕ್ ಬಿಡ್ತಾನೆ. ಅಕ್ಕಪಕ್ಕದಲ್ಲಿರೋ ಜೊಂಬಿಸು ಆ ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮತ್ತೆ ಬರ್ತವೆ. ಲೇ ನನ್ ಮಗನೇ, ಆ ಜೊಂಬಿ ಕೆಳಗಡೆಗೆ ಬಿದ್ದೋದ್ರೂ ಕೂಡ ನಗ್ಬೇಕಾ? ಇವಾಗ ನೋಡಿ ಎಷ್ಟು ಜೊಂಬಿಸ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದವ ಅಂತೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಜೊಂಬಿಸ್ ಮೇಲೆ ನಮ್ಮ ಹೀರೋ ಒಂದೊಂದೇಟ್ಗೆ ಸಾಯಿಸ್ಕೊಂಡು ಮುಂದೆ ಹೋಗ್ತಾ ಇರುವಾಗ ತುಂಬಾ ಜೊಂಬಿಸು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋದ್ರಿಂದ ಇವುಗಳಿಂದ ತಪ್ಸ್ಕೋಬೇಕು ಅಂತ ಒಂದು ರೂಮ್ ಒಳಗಡೆಗೆ ಹೋಗಿ ಡೋರ್ ನ ಕ್ಲೋಸ್ ಮಾಡಾಕ್ತಾನೆ. ಅದರಲ್ಲಿ ಒಬ್ಬ ಹುಡುಗ ಅವರ ತಂದೆ ಸತ್ತೋಗಿರೋದಕ್ಕೆ ನಮ್ ತಂದೆ ಸತ್ತೋದ್ಮೇಲೆ ನಾನ್ ಬದುಕೇನ್ ಪ್ರಯೋಜನ, ನಾನು ಸತ್ತೋಗ್ತೀನಿ ಅಂತ ಅವನ ಕೈಗೆ ಸಿಕ್ಕಿರೋ ಇಂಜೆಕ್ಷನ್ಸ್ ನ ಅವನ ಬಾಡಿಗೆ ತಗೊಂತಾನೆ. ಈ ಚಿಕ್ಕ ಹುಡುಗ ಅದನ್ನ ನೋಡಿ ಶಾಕ್ ಅಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಇನ್ನ ಸ್ವಲ್ಪ ಹೊತ್ತು ನಾವೇನಾದ್ರೂ ಇಲ್ಲೇ ಇದ್ರೆ ಈ ಜಾಂಬಿಸ್ ಗ್ಲಾಸ್ ಡೋರ್ ನ ಹೊಡೆದಾಕೊಂಡ್ ಬಂದು ನಮ್ಮನ್ನ ಸಾಯಿಸ್ಬಿಡ್ತವೆ ಅಂತ. ಆ ರೂಮ್ ಗೆ ಒಂದು ಗ್ಲಾಸ್ ಡೋರ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ನೆಕ್ಸ್ಟ್ ಫ್ಲೋರ್ ಗೆ ಹೋಗೋದಕ್ಕೆ ಐರನ್ ರಾಡ್ಗಳು ಇರ್ತವೆ. ನಮ್ಮ ಹೀರೋ ಅದ್ರ ಮೇಲೆ ಹತ್ತಿ ಆ ಹುಡುಗನು ಹತ್ತಿ ಹೋಗ್ತಾ ಇರುವಾಗ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಬನ್ನಿ ಮಾಸ್ಕ್ ಹಾಕೊಂಡಿರೋ ಒಂದು ಲೇಡಿ ಜಾಂಬಿ ಆಗಿರ್ತಾಳೆ. ಈ ಹುಡುಗನನ್ನ ನೋಡಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಗ್ಲಾಸ್ ಅಡ್ಡ ಇರುತ್ತೆ. 2-3 ಸತಿ ಟ್ರೈ ಮಾಡುತ್ತೆ ಜಾಂಬಿ. ಆ ಗ್ಲಾಸ್ ಹೊಡೆದೋಗ್ಬಿಟ್ಟು ಅದ್ ಹಾಕೊಂಡಿರೋ ಮಾಸ್ಕ್ನು ಕೂಡ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಈ ಚಿಕ್ಕ ಹುಡುಗ ಜಾಂಬಿಯಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಒನ್ ಹ್ಯಾಂಡ್ ಅಲ್ಲಿ ಮಾತ್ರ ರಾಡ್ ನ ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ. ಆ ಜಾಂಬಿ ಆಲ್ಮೋಸ್ಟ್ ಆ ಹುಡುಗನನ್ನ ಕಚ್ಚಿಬಿಡ್ಬೇಕು. ಮೇಲೆಯಿಂದ ನಮ್ಮ ಹೀರೋ ಒಂದು ರಾಡ್ ಎತ್ಕೊಂಡು ಆ ಜಾಂಬಿ ತಲೆಗೆ ಹಾಕ್ತಾನೆ. ಆ ಚಿಕ್ಕ ಹುಡುಗ ಬಿದ್ದೋಗ್ತಾ ಇರುವಾಗ ಹೀರೋ ಸೆಕೆಂಡ್ ಅಲ್ಲಿ ಬಂದು ಆ ಹುಡುಗನನ್ನ ಕಾಪಾಡ್ಕೊಂತಾನೆ. ಇನ್ನೊಂದು ಕಡೆ ಹೀರೋ ಇನ್ನು CCTV ಫುಟೇಜ್ ನ ತರೋಲಿ ಚೆಕ್ ಮಾಡ್ತಿರುವಾಗ ಎಲ್ಲಾ ರೂಮ್ಗಳಲ್ಲೂ ಜಾಂಬಿಸ್ ಇರ್ತವೆ. ಆದ್ರೆ ಹೀರೋ ಇನ್ನು ಒಬ್ಬ ಶ್ರೀಮಂತ ವ್ಯಕ್ತಿನ ಮೀಟ್ ಆಗೋದಕ್ಕಂತ ಹೋಗಿರ್ತಾಳಲ್ಲ, ಅದೇ ಇಲ್ಲಿಗಲ್ ವ್ಯಾಪಾರ ಮಾಡ್ತಿರೋ ಬಾಸ್ ಹಾಗೆ ಅವನ ವೈಫ್ ಇರೋ ರೂಮ್ ಮಾತ್ರ ಜಾಂಬಿಸ್ ಇಂದ ಅಟ್ಯಾಕ್ ಅನ್ನೋದು ನಡೆದಿರೋದಿಲ್ಲ. ಅವನು ಸೇಫ್ ಆಗಿರ್ತಾನೆ. ಮತ್ತೆ ಹೀರೋ ಹಾಗೆ ಹುಡುಗನ ಕಡೆ ನೋಡ್ಕೊಂಡ್ರೆ ಆ ರಾಡ್ಗಳನ್ನ ಹಿಡ್ಕೊಂಡು 5th ಫ್ಲೋರ್ ಗೆ ಬಂದಿರ್ತಾರೆ. ಆ ಹುಡುಗನ ತಾಯಿ ಜಾಂಬಿಸ್ ಕಡೆಯಿಂದ ತಪ್ಪಿಸ್ಕೊಂಡು ಒಂದ್ ಹತ್ರ ಹೋಗಿ ಬಚ್ಚಿಕೊಂಡಿರ್ತಾಳೆ. ಅಲ್ಲಿಗೆ ಇವರಿಬ್ರು ಬರೋದ್ರಿಂದ ಹುಡುಗ ಅವರ ತಾಯಿನ ನೋಡಿ ತುಂಬಾ ಖುಷಿ ಪಡ್ತಾನೆ. ಅಮ್ಮ ನನಗೇನೋ ಆಗಿಲ್ಲ, ನಿನಗೇನೋ ಆಗಿಲ್ಲ ತಾನೆ ಅಂತ ಮಾತಾಡ್ತಾ ಇರ್ತಾನೆ. ಅವರ ತಾಯಿ ನಮ್ಮ ಹೀರೋನ ನೋಡ್ಬಿಟ್ಟು ನೀವು ಡಾಕ್ಟರ್ ರಿನ್ಗೋಸ್ಕರ ಬಂದಿರೋದಲ್ಲ, ಡಾಕ್ಟರ್ ರಿನ್ ಇವಾಗ 10th ಫ್ಲೋರ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ. ಅದು ಸರಿ, ನಾನ್ ನಿಮ್ಗೆ ಗೊತ್ತು ಅಂತ ಕೇಳಿದಾಗ ಡಾಕ್ಟರ್ ರಿನ್ ಯಾವಾಗ್ಲೂ ನಿಮ್ ಬಗ್ಗೆನೆ ಮಾತಾಡ್ತಿರ್ತಾಳೆ ಅಂತ ಹೇಳ್ತಾಳೆ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆ ಹುಡುಗನ ತಾಯಿಗೆ ಒಂದು ಜಾಂಬಿ ಬೆನ್ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಆ ಹುಡುಗನ ತಾಯಿ ಜಾಂಬಿಯಾಗಿ ಬದಲಾವಣೆ ಆಗ್ತಾಳೆ. ಇದೇ ಒಂದು ವಿಷಯ ನಮ್ಮ ಹೀರೋಗೂ ಕೂಡ ಗೊತ್ತಾಗುತ್ತೆ. ಆ ಹುಡುಗನ ತಾಯಿ ಮಗು ಹತ್ರ ನೀನು ಅನ್ನ ಜೊತೆ ಅಂಟಿನ ಹುಡ್ಕೋದಕ್ಕೆ ಹೋಗು, ನಾನ್ ನಿಮ್ ಹಿಂದೆನೆ ಬರ್ತೀನಿ, ಯಾಕಂದ್ರೆ ಇಲ್ಲಿ ಮಕ್ಳಿದಾರಲ್ಲ, ಜಾಂಬಿಸ್ ಇಂದ ಈ ಮಕ್ಕಳನ್ನ ಕಾಪಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ನಂದು ಅಂತ ಹೇಳ್ತಾಳೆ. ಆ ಮಗು ಮಾತ್ರ ನಾನ್ ನಿನ್ನ ಹತ್ರನೇ ಇರ್ತೀನಿ, ಏನಾದ್ರೂ ಪರವಾಗಿಲ್ಲ ಅಂತ ಹೇಳುತ್ತೆ. ಆದ್ರೆ ಆ ಚಿಕ್ಕ ಮಗುಗೇನ್ ಗೊತ್ತು, ಇನ್ನ ಸ್ವಲ್ಪ ಹೊತ್ತಲ್ಲಿ ಅವರ ತಾಯಿ ಜಾಂಬಿಯಾಗಿ ಕನ್ವರ್ಟ್ ಆದ್ರೆ ತನ್ನ ಮಗುನ ತಾನೇ ಸಾಯಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಆ ತಾಯಿಗೆ ಬರುತ್ತೆ ಅಂತ. ಅದನ್ನ ಕೇಳಿ ನಮ್ಮ ಹೀರೋ ಆ ಮಗುನ ಆ ರೂಮ್ ಇಂದ ಆಚೆಗೆ ಎತ್ಕೊಂಡು ಹೋಗ್ತಾನೆ. ಆ ಚಿಕ್ಕ ಹುಡುಗ ನಮ್ಮ ಹೀರೋ ಕೈಗಳನ್ನ ಬಿಡಿಸ್ಕೊಂಡು ಇಲ್ಲ ನನ್ನ ತಾಯಿ ಹತ್ರನೇ ಇರ್ತೀನಿ ಅಂತ ಹಿಂದಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಅವರ ತಾಯಿ ಫುಲ್ ಜಾಂಬಿಯಾಗಿ ಕನ್ವರ್ಟ್ ಆಗಿರ್ತಾಳೆ. ಅದನ್ನ ನೋಡಿ ಆ ಚಿಕ್ಕ ಹುಡುಗ ತುಂಬಾ ಭಯ ಬಿದ್ದು ಕಣ್ಣಲ್ಲಿ ನೀರ್ ಹಾಕೊಂಡು ಜೋರಾಗಿ ಅಳ್ತಾ ಇರ್ತಾನೆ. ಅವನ ತಾಯಿ ಜಾಂಬಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ಆ ರೂಮ್ ಅಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಇರ್ತವೆ. ಆ ಚಿಕ್ಕ ಮಕ್ಕಳನ್ನ ರಕ್ತ ಬರೋ ಹಾಗೆ ಕಿತ್ತು ತಿಂತಾ ಇರೋ ಆ ಮಗು ಆ ದೃಶ್ಯನ ನೋಡಿ ತುಂಬಾ ಭಯ ಪಡ್ತಾನೆ. ಈ ಮಗು ಅಳ್ತಾ ಇರೋ ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಅಕ್ಕಪಕ್ಕದಲ್ಲಿರೋ ಜಾಂಬಿಸ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮತ್ತೆ ಬರ್ತವೆ. ನಮ್ಮ ಹೀರೋ ಆ ಮಗುನ ಹೆಗಲ್ ಮೇಲೆ ಹಾಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಜಾಂಬಿಸ್ ನ ಒಂದೊಂದೇಟಿಗೆ ಸಾಯಿಸ್ಕೊಂಡು ಹಾಗೆ ಆ ಜಾಂಬಿಸ್ ಇಂದ ತಪ್ಸ್ಕೊಂಡು ಅವನ ಹೆಂಡತಿನ ಹುಡುಕೋ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಹೀರೋಯಿನ್ ಬಾಸ್ ಇರೋ ರೂಮ್ ಹತ್ರ ಜಾಂಬಿಸ್ ಇಲ್ಲ ಅಂತ ತಿಳ್ಕೊಂಡು ನಿಧಾನವಾಗಿ ಅವನ ರೂಮ್ ಹತ್ರಕ್ಕೆ ಬಂದು ಮಿಸ್ಟರ್ ಬಾಸ್, ನನಗೆ ಯಾವುದೇ ಜಾಂಬಿ ಕಚ್ಚಿಲ್ಲ, ನಾನು ಇನ್ಫೆಕ್ಟ್ ಆಗಿಲ್ಲ, ಬೇಗ ರೂಮ್ ಡೋರ್ ನ ಓಪನ್ ಮಾಡಿ ಪ್ಲೀಸ್, ನನಗೆ ಹೆಲ್ಪ್ ಮಾಡಿ, ನನ್ನ ಮೇಲೆ ಜಾಂಬಿಸ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾವೆ ಅಂತ ಕೂಗಾಡ್ತಿರ್ತಾಳೆ. ರೂಮ್ ಒಳಗಡೆ ಇರೋ ಬಾಸ್ಗನು ಈ ಡಾಕ್ಟರ್ ಇನ್ಫೆಕ್ಟ್ ಆಗಿಲ್ಲ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಆ ಜಾಂಬಿಸ್ ಕಡೆಯಿಂದ ತಪ್ಪಿಸಿ ರೂಮ್ ಒಳಗಡೆಗೆ ಕರ್ಕೊಂತಾನೆ. ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ ಡಾಕ್ಟರ್, ನನ್ನ ಮನುಷ್ಯರಿಗೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಇನ್ನ ಸ್ವಲ್ಪ ಹೊತ್ತಲ್ಲಿ ಅವರು ನಮ್ಮನ್ನ ಕಾಪಾಡೋದಕ್ಕೆ ಬರ್ತಿದ್ದಾರೆ ಅಂತ ಸ್ವಲ್ಪ ಧೈರ್ಯ ಕೊಡ್ತಾನೆ ಆ ಬಾಸ್ಗನು ಡಾಕ್ಟರ್ಗೆ. ಇನ್ನೊಂದು ಕಡೆ ಗವರ್ನಮೆಂಟ್ ಅಧಿಕಾರಿಗಳಾಗಿರೋ ಡಿಫೆನ್ಸ್ ಮಿನಿಸ್ಟರ್ ಇವರಿಗೆ ಹಾಸ್ಪಿಟಲ್ ಅಲ್ಲಿ ಇಲ್ಲಿಗಲ್ ವ್ಯಾಪಾರ ಮಾಡ್ತಾ ಇರೋ ಶ್ರೀಮಂತ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಶ್ರೀಮಂತ ವ್ಯಕ್ತಿನ ಮಾತ್ರ ಕಾಪಾಡೋದಕ್ಕೆ ಒಂದು ಸ್ಕ್ವಾಡ್ ನ ಆಸ್ಪತ್ರೆ ಒಳಗಡೆಗೆ ಕಳ್ಸೋಣ. ಆ ಶ್ರೀಮಂತ ವ್ಯಕ್ತಿ ಆಗಿರೋ ಬಾಸ್ ನ ಮಾತ್ರ ಕಾಪಾಡಿ ಈ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಕನ ಅಂತ ಪ್ಲಾನ್ ಆಗ್ತಾರೆ. ಬಾಸ್ ಹಾಗೆ ಅವನ ವೈಫ್ ನ ಕಾಪಾಡೋದಕ್ಕೆ ಒಂದು ಸ್ಕ್ವಾಡ್ ಆಸ್ಪತ್ರೆ ಒಳಗಡೆಗೆ ಹೋಗೋದಕ್ಕೂ ಮೊದ್ಲೇ ಬಿಲ್ಡಿಂಗ್ ಗೆ ಒಂದು ಬಾಂಬ್ ನ ಸೆಟ್ ಮಾಡ್ತಾರೆ. ಆ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಇನ್ನ 4 ಅವರ್ಸ್ ಟೈಮ್ ಇರುತ್ತೆ. ಇನ್ನೊಂದು ಕಡೆ ಈ ಬಾಸ್ ಹೀರೋಯಿನ್ ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬೆಡ್ ಮೇಲೆ ಮಲ್ಕೊಂಡಿರೋ ಇವನ ಹೆಂಡತಿಗೆ ಬ್ಲಡ್ ಕಮ್ಮಿ ಇರುತ್ತೆ. ಪ್ರೆಸೆಂಟ್ ಹಾಕಿರೋ ಬ್ಲಡ್ ಪ್ಯಾಕೆಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಆ ಬ್ಲಡ್ ಅವನ ಹೆಂಡತಿ ಬಾಡಿಗೆ ಕಂಟಿನ್ಯೂಸ್ಲಿ ಹೋಗ್ಲಿಲ್ಲ ಅಂದ್ರೆ ಅವನ ಹೆಂಡತಿ ಸತ್ತೋಗ್ಬಿಡ್ತಾಳೆ. ನನ್ನ ಟೀಮು ನನ್ನನ್ನ ಕಾಪಾಡೋದಕ್ಕೆ ಇನ್ನ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ಬರುತ್ತೆ. ನಿನ್ನನ್ನು ನಾನು ಕಾಪಾಡಬೇಕು ಅಂದ್ರೆ ನನ್ನ ಹೆಂಡತಿಗೋಸ್ಕರ ನೀನು ಒಂದು ಬ್ಲಡ್ ಪ್ಯಾಕೆಟ್ ನ ಎತ್ಕೊಂಡ್ ಬರ್ಬೇಕಾಗುತ್ತೆ. ಈ ಆಸ್ಪತ್ರೆಯಲ್ಲಿ ಬ್ಲಡ್ ಎಲ್ಲೈತಿ ಅಂತ ನಿನಗ್ ಮಾತ್ರನೇ ಗೊತ್ತು. ಈ ಕೆಲಸ ನೀನು ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನ ಕಾಪಾಡೋದಕ್ಕೆ
ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ಗೆ ಬೇರೆ ದಾರಿ ಇರೋದಿಲ್ಲ. ಒಂದು ಬ್ಲಡ್ ಪ್ಯಾಕೆಟ್ ಎತ್ಕೊಂಡ್ ಬಂದ್ರೆ ನಾನು ಈ ಆಸ್ಪತ್ರೆಯಿಂದ ತಪ್ಸ್ಕೋಬಹುದು ಅಂತ ಅನ್ಕೊಂತಾಳೆ. ಅದಕ್ಕೆ ಧೈರ್ಯ ತಗೊಂಡು ನಾನು ಅದನ್ನ ಎತ್ಕೊಂಡ್ ಬರ್ತೀನಿ ಅಂತ ಅಕ್ಕ ಪಕ್ಕ ಹಿಂದೆ ಮುಂದೆ ಎಲ್ಲಾ ಕಡೆನೂ ಝಾಂಬೀಸ್ ಇಂದ ಸುತ್ತುವರೆದಿದ್ರು ಕೂಡ ಬ್ಲಡ್ ಪ್ಯಾಕೆಟ್ ನ ಎತ್ಕೊಂಡ್ ಬರೋದಕ್ಕಂತ ಹೋಗ್ತಾಳೆ. ಸುತ್ತಾನು ಝಾಂಬೀಸ್ ಇದ್ರು ಕೂಡ ತುಂಬಾ ಕಷ್ಟಪಟ್ಟು ಸೌಂಡ್ ಮಾಡ್ತೀರಾ ಬ್ಲಡ್ ಪ್ಯಾಕೆಟ್ ಇರೋ ಒಂದು ರೂಮ್ ಒಳಗಡೆಗೆ ಹೋಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಹಾಗೆ ಆ ಹುಡುಗನು ಕೂಡ ಹೀರೋಯಿನ್ ಇರೋ ಒಂದು ಫ್ಲೋರ್ ಗೆ ಬರ್ತಾರ. ಹೀರೋಯಿನ್ ಗೆ ಎಂಗೇಜ್ಮೆಂಟ್ ರಿಂಗ್ ಕೊಟ್ಟಿರ್ತಾನೆ. ಅದು ಕೆಳಗಡೆ ಬಿದ್ದಿರೋದನ್ನ ನೋಡಿ ನನ್ನ ಹೆಂಡತಿ ಇಲ್ಲೇ ಇರ್ಬೇಕು ಅಂತ ಅನ್ಕೊಂತಾನೆ. ಆವಾಗ ನಮ್ಮ ಹೀರೋಗೆ ಅವನ ಮುಂದೆ ಹೆಂಡತಿ ಝಾಂಬೀಸ್ ಇಂದ ತಪ್ಪಿಸ್ಕೊಂಡು ಬ್ಲಡ್ ಪ್ಯಾಕೆಟ್ ನ ಎತ್ಕೊಳ್ಳೋದಕ್ಕೆ ಒಂದು ರೂಮ್ ಒಳಗಡೆಗೆ ಹೋಗ್ತಾ ಇರೋದನ್ನ ನೋಡ್ತಾನೆ. ಹೆಂಡತಿ ಮೇಲೆ ಯಾವುದೇ ಝಾಂಬಿ ಅಟ್ಯಾಕ್ ಮಾಡಬಾರ್ದು ಅಂತ ಜೋರಾಗಿ ಕೂಗಾಡ್ತಾನೆ. ಝಾಂಬೀಸ್ ಇವನ್ ಮಾಡೋ ಒಂದು ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ಬೇಕು ಅಂತ ಝಾಂಬೀಸ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋವಾಗ ಒಂದು ಟ್ರಾಲಿನ ಎತ್ಕೊಂಡು ಜೋರಾಗಿ ಝಾಂಬೀಸ್ ನ ನುಗ್ಗಾಡ್ಕೊಂಡು ಅವನ ಕೈಗೆ ಸಿಕ್ಕಿರೋ ಒಂದು ಆಯುಧನ ಎತ್ಕೊಂಡು ಆ ಝಾಂಬೀಸ್ ಮೇಲೆ ಅಟ್ಯಾಕ್ ಮಾಡ್ಕೊಂಡು ತುಂಬಾ ಝಾಂಬೀಸ್ ನ ಸಾಯಿಸ್ಕೊಂಡು ಹೋಗ್ತಿರ್ತಾನೆ. ಇನ್ನೊಂದು ಕಡೆ ಹೀರೋಯಿನ್ ಒಂದು ರೂಮ್ ಒಳಗಡೆಗೆ ಹೋಗಿರ್ತಾಳಲ್ವಾ, ಅದೇ ರೂಮ್ ಅಲ್ಲಿ ಒಂದು ಡುಮ್ಮ ಝಾಂಬಿ ಇರುತ್ತೆ. ಆ ಡುಮ್ಮ ಝಾಂಬಿ ನಮ್ಮ ಹೀರೋಯಿನ್ ನ ನೋಡಿ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಹೀರೋ ಅದನ್ನ ನೋಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋಯಿನ್ ಕೂಡ ಹೀರೋನ ನೋಡ್ತಾಳೆ, ಸಮಾಧಾನ ಹಾಕ್ತಾಳೆ. ನನ್ನನ್ನ ಕಾಪಾಡೋದಕ್ಕೆ ನನ್ನ ಗಂಡ ಬಂದಿದ್ದಾನೆ ಅಂತ. ಆಚೆ ಕಡೆ ತುಂಬಾ ಝಾಂಬೀಸು ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತವೆ. ಹೆಂಡತಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋ ಝಾಂಬಿಯಿಂದ ಹೆಂಡತಿನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಅಗ್ನಿಶಾಮಕವನ್ನ ಉಪಯೋಗ ಮಾಡ್ಕೊಂಡು ಗ್ಲಾಸ್ ಡೋರ್ ನ ಹೊಡೆದಾಕಿ ಆ ಚಿಕ್ಕ ಹುಡುಗನನ್ನ ಆಂಟಿನ ಕಾಪಾಡೋಗು ಅಂತ ಕಳಿಸ್ತಾನೆ. ಆ ಚಿಕ್ಕ ಹುಡುಗ ಅಗ್ನಿಶಾಮಕವನ್ನ ಎತ್ಕೊಂಡು ಬಂದು ಆ ಝಾಂಬಿ ಕಣ್ಣುಗಳಿಗೆ ಬಿಡೋದ್ರಿಂದ ಅದು ಒದ್ದಾಡ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆ ಝಾಂಬಿ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಆಚೆಗಡೆಯಿಂದ ನಮ್ಮ ಹೀರೋ ಬಂದು ಆ ಝಾಂಬಿ ತಲೆಗೆ ಹೊಡೆದು ಚಿತ್ರಾನ್ನ ಮಾಡಾಕ್ತಾನೆ. ಇನ್ನೊಂದು ಕಡೆ ಬಾಸ್ ಹಾಗೆ ಅವರ ವೈಫ್ ನ ಕಾಪಾಡೋದಕ್ಕೆ ಒಂದು ಸ್ಕ್ವಾಡ್ ಬರುತ್ತೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವರ ವೈಫ್ ಗೆ ಬೇಕಾಗಿರೋ ಬ್ಲಡ್ ಪ್ಯಾಕೆಟ್ ನ ಆ ಸ್ಕ್ವಾಡ್ ಅಲ್ಲಿಗೆ ಎತ್ಕೊಂಡ್ ಬಂದಿರುತ್ತೆ. ಬಾಸ್ ಹಾಗೆ ಅವರ ವೈಫ್ ನ ತುಂಬಾ ಸೆಕ್ಯೂರಿಟಿಯಿಂದ ಅಲ್ಲಿಂದ ಕರ್ಕೊಂಡು ಹೋಗುವಾಗ ತುಂಬಾ ಝಾಂಬೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಆದ್ರೆ ಸ್ಕ್ವಾಡ್ ಮಾತ್ರ ಚಿಕನ್ ಕೋಳಿಗಳನ್ನ ಸಾಯಿಸಾಕೋ ರೀತಿಯಲ್ಲಿ ಒಂದೊಂದೇಟ್ಗೆ ಒಂದೊಂದು ಝಾಂಬಿನ ಸಾಯಿಸಾಕಿ ಮುಂದೆ ಬರ್ತಿರ್ತಾರೆ. ಆವಾಗ ಬಾಸ್ಗೆ ಅರ್ಥ ಆಗುತ್ತೆ ನಮ್ ಜೊತೆಯಲ್ಲಿ ಒಬ್ಬ ಡಾಕ್ಟರ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಪಕ್ಕದಲ್ಲೇ ಒಬ್ಬ ಡಾಕ್ಟರ್ ಇದ್ದಾಳೆ, ಅವಳನ್ನು ಕೂಡ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಆ ಸ್ಕ್ವಾಡ್ ಗೆ ಹೇಳ್ತಾನೆ. ಮತ್ತೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಕಡೆ ನೋಡ್ಕೊಂಡ್ರೆ ಬಾಸ್ ವೈಫ್ ಗೆ ಬೇಕಾಗಿರೋ ಒಂದು ಬ್ಲಡ್ ಪ್ಯಾಕೆಟ್ ನ ಎತ್ಕೊಂಡು ಆ ರೂಮ್ ಇಂದ ಆಚೆಗಡೆ ಬರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಸ್ಕ್ವಾಡ್ ಅಲ್ಲಿಗೆ ಬಂದು ನಮ್ಮ ಹೀರೋಗೆ ಶೂಟ್ ಮಾಡ್ತಾರೆ. ಅವನು ಸತ್ತೋಗ್ಬಿಡ್ತಾನೆ ಅಂತ ಅನ್ಕೊಂತೀವಿ, ಬಟ್ ಮತ್ತೆ ನಮ್ಗೆ ಗೊತ್ತಾಗುತ್ತೆ ಅವರು ಶೂಟ್ ಮಾಡಿರೋದು ನಮ್ಮ ಹೀರೋ ಬೆನ್ಗೆ ಅಂತ. ಸ್ಕ್ವಾಡ್ ಅಲ್ಲಿಗೆ ಬಂದು ಹೀರೋಯಿನ್ ನ ಹೇಳ್ಕೊಂಡು ಹೋಗ್ತಾ ಇರುವಾಗ ಹೀರೋಯಿನ್ ಕಣ್ಣಲ್ಲಿ ನೀರ್ ಹಾಕೊಂತಾಳೆ, ಗಂಡನು ನಮ್ ಜೊತೆ ಬರ್ಲಿ ಅಂತ. ಆದ್ರೆ ಆ ಸ್ಕ್ವಾಡು ತಲೆಗೆ ಹಾಕೊಳ್ಳೋದಿಲ್ಲ. ಇನ್ನೊಂದ್ ಕಡೆ ಆ ಚಿಕ್ಕ ಹುಡುಗ ನಮ್ಮ ಹೀರೋ ಹತ್ರಕ್ಕೆ ಬಂದು ಅನ್ನ ಎದ್ದೇಳನ ಅಂತ ಕೂಗಾಡ್ತಾ ಇರ್ತಾನೆ. ಹೀರೋ ತುಂಬಾ ಕಷ್ಟಪಟ್ಟು ಎದ್ದೇಳ್ತಾನೆ. ಆವಾಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಈ ಆಸ್ಪತ್ರೆಗೆ ರಿಯಲ್ ವಿಲನ್ ಬಾಸ್ ಖಾನ್ ಅಂತ. ನಂತರ ನಮ್ಮ ಹೀರೋ ಹಾಗೆ ಆ ಸ್ಕ್ವಾಡ್ ನಡುವೆ ಫೈಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋ ಅವನ ಕೈಗೆ ಸಿಕ್ಕಿರೋನ್ನ ಒಂದೊಂದ್ ಏಟ್ಗೆನೆ ಸಾಯಿಸಾಕ್ತಾ ಇರ್ತಾನೆ. ಒಂದ್ಸತಿ ಸ್ಕ್ವಾಡ್ ಬರುತ್ತೆ, ಒಂದ್ಸತಿ ಝಾಂಬಿ ಬರುತ್ತೆ, ಝಾಂಬಿ ಸ್ಕ್ವಾಡ್. ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ ಅನ್ನೋದು ಇವರಿಬ್ಬರ ಮಧ್ಯೆ ನಡೆಯುತ್ತೆ. ಲಾಸ್ಟ್ ಗೆ ನಮ್ಮ ಹೀರೋ ಸ್ಕ್ವಾಡ್ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನ ಸಾಯಿಸ್ತಾನೆ. ಆದ್ರೆ ಆ ಸ್ಕ್ವಾಡ್ ಲೀಡರ್ ಮಾತ್ರ ನಮ್ಮ ಹೀರೋಗೆ ತಕ್ಕಂತೆ ಫೈಟಿಂಗ್ ಮಾಡ್ತಾನೆ. ಇವರಿಬ್ರು ಫೈಟಿಂಗ್ ಮಾಡ್ಕೊಂತ ಇರುವಾಗ ಲಾಸ್ಟ್ ಗೆ ಆ ಸೈನಿಕ ನಮ್ಮ ಹೀರೋನ ಸಾಯಿಸ್ಬಿಡ್ತಾನೇನೋ ಅಂತ ಅನ್ಕೊಂತೀವಿ. ಸರಿಯಾಗಿ ಅದೇ ಟೈಮ್ಗೆ ಆ ಸೈನಿಕನ ಮೇಲೆ ಒಂದು ಝಾಂಬಿ ಬಂದು ಅಟ್ಯಾಕ್ ಮಾಡುತ್ತೆ. ಆ ಟೈಮ್ ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂಡು ನಮ್ಮ ಹೀರೋ ಆ ಸೈನಿಕನ ತಲೆಗೆ ಹೊಡಿತಾನೆ. ಇದರಿಂದ ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಬಾಡಿಗೂ ಕೂಡ ಬುಲೆಟ್ ತಗಲಿ ಇರೋದ್ರಿಂದ ಅವನು ಸುಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರ್ತಾನೆ. ಅಲ್ಪ ಸ್ವಲ್ಪ ಕಣ್ ತೆಗೆದು ನೋಡ್ತಾ ಇರುವಾಗ ಪಕ್ಕದಲ್ಲಿ ಬಿದ್ದೋಗಿರೋ ಸೈನಿಕನ ಮೇಲೆ ಒಂದು ಝಾಂಬಿ ಬಂದು ಅಟ್ಯಾಕ್ ಮಾಡ್ತಾ ಇರುತ್ತೆ. ಆದ್ರೆ ಇವನನ್ನ ಮಾತ್ರ ಯಾರೋ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ಬೇರೆ ಯಾರೋ ಅಲ್ಲ, ನಮ್ಮ ಹೀರೋಯಿನ್. ಅವನ ದೇಹದಲ್ಲಿರೋ ಬುಲೆಟ್ ನ ಆಚೆಗೆ ತೆಗೆದು ಅವನಿಗೆ ಡ್ರೆಸ್ಸಿಂಗ್ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಹೀರೋಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನಾವ್ ಇಲ್ಲಿಂದ ಹೋಗೋಣ ಅಂತ ಅಂತಾನೆ. ಆದ್ರೆ ಹೀರೋಯಿನ್ ಮಾತ್ರ ಇವಾಗ ನಿನಗೆ ಎಚ್ಚರಿಕೆ ಆಗಿದ್ದು, ಸ್ವಲ್ಪ ಹೊತ್ತು ವೈಟ್ ಮಾಡಿ ಹೋಗೋಣ ಅಂತ ಹೇಳ್ತಾಳೆ. ಇಬ್ರು ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಂತಾರೆ, ನಾವು ಸೇಫ್ ಆಗಿದೀವಿ ಅಂತ. ಆದ್ರೆ ಇವ್ರಿಗೆ ಗೊತ್ತಿಲ್ವಲ್ಲ, ಸ್ಕ್ವಾಡ್ ಇವ್ರನ್ನ ಕಾಪಾಡೋದಕ್ಕೆ ಬಂದಾಗ 4 hours ಟೈಮ್ ಬಾಂಬ್ ನ ಸೆಟ್ ಮಾಡಿ ಬಂದಿರ್ತಾರೆ. ಆ ಬಾಂಬ್ ಇವಾಗ 30 minutes ಅಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ರೆಡಿ ಆಗಿರುತ್ತೆ. ಹಾಗೆ ಇನ್ನೊಂದು ಕಡೆ ನಮ್ಮ ಹೀರೋ ಒಬ್ಬ ಸೋಲ್ಜರ್ ನ ಹೊಡೆದಿರ್ತಾನಲ್ಲ, ಅವನ್ ಕಡೆ ನೋಡ್ಕೊಂಡ್ರೆ ಒಂದು ಝಾಂಬಿ ಕಚ್ಬಿಟ್ಟು ಅವನು ಝಾಂಬಿ ತರ ಕನ್ವರ್ಟ್ ಆಗಿರ್ತಾನೆ. ಅವನೊಂದು ಝಾಂಬಿ ಆಗಿದ್ರು ಕೂಡ ನಮ್ಮ ಹೀರೋ ಮೇಲೆ ರಿವೆಂಜ್ ತಗೋಬೇಕು ಅಂತ ನಮ್ಮ ಹೀರೋನ ಹುಡ್ಕಾಡ್ತಾ ಇರ್ತಾನೆ. ಆ ಸೋಲ್ಜರ್ ನ ನೋಡಿದಾದ್ಮೇಲೆ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಇವನು ನನಗೋಸ್ಕರನೇ ಹುಡ್ಕಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಆ ಝಾಂಬಿಗೆ ಒಂದು ಟ್ರಾಪ್ ಸೆಟ್ ಮಾಡಿ ಆಸ್ಪತ್ರೆಯಲ್ಲಿ ಅವನ ಕೈಗೆ ಸಿಕ್ಕಿರೋ ಸ್ಯಾನಿಟೈಸರ್ ಬಾಟಲ್ಸ್ ನ ಅವನಿಗೆ ಹಾಕ್ತಾನೆ. ಹಾಗೆ ಕರೆಕ್ಟ್ ಆಗಿರೋ ಟೈಮ್ ನೋಡ್ಕೊಂಡು ಅವನ ಬಾಡಿಗೆ ಬೆಂಕಿ ಇಡ್ತಾನೆ. ಇದರಿಂದ ಆ ಝಾಂಬಿ ಸಜೀವ ದಹನ ಆಗೋಗ್ಬಿಡುತ್ತೆ. ಬೆಂಕಿ ಅಂಟ್ಕೊಂಡಿರೋದ್ರಿಂದ ಫೈರ್ ಅಲಾರಮ್ಸ್ ಎಲ್ಲ ಆನ್ ಆಗೋಗ್ಬಿಟ್ಟು ಆಸ್ಪತ್ರೆ ಫುಲ್ ನೀರ್ ಬೀಳೋದಕ್ಕೆ ಶುರು ಆಗುತ್ತೆ. ಆ ನೀರ್ಗೆ ಉರಿತಾ ಇರೋ ಬೆಂಕಿ ಕಂಟ್ರೋಲ್ ಆಗುತ್ತೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ನೀರ್ಗೆ ಸತ್ತೋಗಿರೋ ಝಾಂಬೀಸ್ಗೆಲ್ಲ ಮತ್ತೆ ಎಚ್ಚರಿಕೆ ಆಗುತ್ತೆ, ಮರುಜೀವ ಅಂತ ಅನ್ಕೋಬಹುದು. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ವೈರಸ್ ಫಿಶ್ ಗಳಿಂದ ಬಂದಿರೋದ್ರಿಂದ ನೀರ್ ಬಿದ್ದಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಆ ಝಾಂಬೀಸ್ಗೆಲ್ಲ ಎಚ್ಚರಿಕೆ ಆಗಿ ಅದರ ಬಾಡೀಸ್ ತುಂಬಾ ವಿಚಿತ್ರವಾಗಿ ಕನ್ವರ್ಟ್ ಆಗ್ತವೆ. ನೋಡೋದಕ್ಕೆ ತುಂಬಾ ಭಯಂಕರವಾಗಿರ್ತವೆ. ಇನ್ನೊಂದು ಕಡೆ ಹೀರೋಯಿನ್ ಸ್ವಲ್ಪ
ಮುಂದಕ್ಕೆ ಬಂದಾಗ ಅಲ್ಲಿ ಬಾಸ್ ಹಾಗೆ ಅವನ ವೈಫ್ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬಾಸ್ ಅವನ ವೈಫ್ ಗೆ ಒಂದು ಜಾಂಬಿ ಕಚ್ಬಿಟ್ಟಿರುತ್ತೆ. ಹೀರೋ ಇನ್ನು ಬಾಸ್ ಹತ್ರ ಬಂದು ನಾವ್ ಇಲ್ಲಿಂದ ಹೋಗ್ಬೇಕು ಅಂತಾಳೆ. ಆದ್ರೆ ಬಾಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಅವನ ವೈಫ್ ಆಲ್ಮೋಸ್ಟ್ 5 to 6 years ಇಂದ ಬೆಡ್ ಮೇಲೆ ಶವದ ರೀತಿಯಲ್ಲಿ ಮಲ್ಕೊಂಡಿರ್ತಾಳೆ. ಜಾಂಬಿ ಕಚ್ಚಿರೋದ್ರಿಂದ ಇವಾಗ ಅವನ ಹೆಂಡತಿಗೆ ಎಚ್ಚರಿಕೆ ಆಗಿರುತ್ತೆ. ನಾನು ಸತ್ತೋದ್ರು ಪರವಾಗಿಲ್ಲ, ಲಾಸ್ಟ್ ಟೈಮ್ ಅಲ್ಲಾದ್ರೂ ನನ್ನ ಹೆಂಡತಿನ ನೋಡಿ ನಾನು ಸತ್ತೋಗ್ತೀನಿ ಅಂತ ನಾನ್ ಬರಲ್ಲ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಹಾಗೆ ಆ ಹುಡುಗನನ್ನ ಕರ್ಕೊಂಡು ಅಲ್ಲಿಂದ ಹೊಡೋಗ್ತಾರೆ. ಸ್ವಲ್ಪ ವಿಚಿತ್ರವಾಗಿ ತಯಾರಾಗಿರೋ ಜಾಂಬೀಸ್ ಎಲ್ಲ ಬಂದು ಬಾಸ್ ಹಾಗೆ ಅವನ ವೈಫ್ ಮೇಲೆ ಬಿದ್ದು ಅವರ ಬಾಡೀಸ್ ನ ಕಚ್ಚು ತಿಂದಾಗ್ಬಿಡ್ತಾವೆ. ಇನ್ನೊಂದು ಕಡೆ ನಮ್ಮ ಹೀರೋ ತನ್ನ ಫ್ಯಾಮಿಲಿನ ಕರ್ಕೊಂಡು ಈ ಬಿಲ್ಡಿಂಗ್ ಟಾಪ್ ಗೆ ಹೋಗ್ಬೇಕಾಗಿರುತ್ತೆ. ಯಾಕಪ್ಪ ಅಂದ್ರೆ ಬಾಸ್ ಹಾಗೆ ಅವನ ವೈಫ್ ನ ಕಾಪಾಡೋದಕ್ಕೆ ಒಂದು ಸ್ಕ್ವಾಡ್ ಬಿಲ್ಡಿಂಗ್ ಮೇಲೆ ವೈಟ್ ಮಾಡ್ತಾ ಇರುತ್ತೆ. ಬಿಲ್ಡಿಂಗ್ ಇನ್ಸೈಡ್ ಇಂದ ಮೇಲೆಗೆ ಹೋಗೋದಕ್ಕೆ ನೋಡಿದ್ರೆ ಅಲ್ಲಿ ಜಾಂಬೀಸ್ ಇರ್ತಾವೆ. ಅದಕ್ಕೆ ಪಾರ್ಕಿಂಗ್ ಸ್ಲಾಟ್ ಇಂದ ಹೋಗೋಣ ಅಂತ ಅನ್ಕೊಂತಾರೆ. ಅದಕ್ಕೆ ಪಾರ್ಕಿಂಗ್ ಸ್ಲಾಟ್ ಹತ್ರ ಬರೋ ಡೋರ್ ನ ಕ್ಲೋಸ್ ಮಾಡಕ್ ಬಿಟ್ಟಿರ್ತಾರೆ. ಆದ್ರೆ ಈ ವಿಚಿತ್ರವಾಗಿ ತಯಾರಾಗಿರೋ ಜಾಂಬೀಸ್ ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಅವನು ಕ್ಲೋಸ್ ಮಾಡಿರೋ ಒಂದು ಗ್ಲಾಸ್ ಡೋರ್ ನ ಈಸಿಯಾಗಿ ಹೊಡೆದಾಕಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ನಮ್ಮ ಹೀರೋ ತನ್ನ ಹೆಂಡತಿ ಹಾಗೆ ಆ ಮಗುನ ಕರ್ಕೊಂಡು ಹೋಗುವಾಗ ನಾವು ಮೂವರು ಒಂದೇ ಸೈಡ್ ಹೋದ್ರೆ ಈ ಜಾಂಬೀಸ್ ನಮ್ಮನ್ನ ಬಿಡೋದಿಲ್ಲ. ಮೊದ್ಲು ನೀವಿಬ್ರು ಟಾಪ್ ಗೆ ಹೋಗಿ ನನಗೋಸ್ಕರ ವೈಟ್ ಮಾಡ್ತಾ ಇರಿ, ನಾನು ಹೇಗೋ ಹಾಗೆ ತಪ್ಸ್ಕೊಂಡು ಜಾಂಬೀಸ್ ಇಂದ ನಾನು ಮೇಲೆಗೆ ಬರ್ತೀನಿ ಅಂತ ಹೆಂಡತಿ ಹಾಗೆ ಆ ಮಗುನ ಬೇರೆ ಸೈಡ್ ಗೆ ಕಳಿಸಿ ಜಾಂಬೀಸ್ ನೆಲ್ಲ ಇವನ್ ಸೈಡ್ ಗೆ ಬರೋ ಹಾಗೆ ಮಾಡ್ಕೊಂತಾನೆ. ಹೀರೋ ಇನ್ನು ಹಾಗೆ ಆ ಮಗು ಇಬ್ರು ಸೇರ್ಕೊಂಡು ಬಿಲ್ಡಿಂಗ್ ಮೇಲೆಗೆ ಹೋದಾಗ ಅಲ್ಲೊಬ್ಬ ಸೈನಿಕ ನೀವ್ ಅಲ್ಲೇ ನಿಂತ್ಕೊಳ್ರಿ, ನಿಮ್ಗೆ ಇನ್ಫೆಕ್ಟ್ ಆಗಿಲ್ಲ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಇನ್ನು ಕ್ಲಿಯರ್ ಆಗಿ ಹೇಳ್ತಾಳೆ, ನಮ್ಗೆ ಯಾವ್ದೇ ರೀತಿ ಜಾಂಬಿ ಕಚ್ಚಿಲ್ಲ, ನಾವು ಇನ್ಫೆಕ್ಟ್ ಆಗಿಲ್ಲ ಅಂತ. ಆದ್ರೂ ಕೂಡ ಆ ಸೈನಿಕ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಒಂದು ಸ್ಕ್ವಾಡ್ ಬಸ್ಸು ಹಾಗೆ ಅವರ ವೈಫ್ ನ ಕಾಪಾಡೋದಕ್ಕೆ ಬಂದಿತ್ತಲ್ಲ ಅವ್ರು ಏನಾದ್ರು ಅಂತ ಕೇಳ್ತಾನೆ. ಅವ್ರನ್ನ ಕಾಪಾಡೋದಕ್ಕೆ ಬಂದಿರೋ ಸೈನಿಕರ ಮೇಲೆ ಜಾಂಬೀಸ್ ಅಟ್ಯಾಕ್ ಮಾಡಿದವೆ. ನಾವು ಕೂಡ ಅವರಿಂದಾನೇ ತಪ್ಸ್ಕೊಂಡು ಇಲ್ಲಿಗೆ ಬಂದಿದೀವಿ ಅಂತ ಹೇಳೋದ್ರಿಂದ ಸರಿ ನಾವ್ ಇಲ್ಲಿಂದ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಹೇಳಿದಾಗ ಹೀರೋಯಿನ್ ನಮ್ಮ ಹೀರೋ ಬಗ್ಗೆ ಹೇಳ್ತಾಳೆ, ನನ್ನ ಗಂಡ ನಮ್ಮನ್ನ ಕಾಪಾಡೋದಕ್ಕೆ ಜಾಂಬೀಸ್ ನೆಲ್ಲ ಅವನ ಕಡೆ ಕರ್ಕೊಂಡು ಹೋಗಿದ್ದಾನೆ, ಇನ್ನ ಸ್ವಲ್ಪ ಹೊತ್ತು ವೈಟ್ ಮಾಡಿದ್ರೆ ಅವನು ನಮ್ಗೋಸ್ಕರ ಬಂದೇ ಬರ್ತಾನೆ, ಪ್ಲೀಸ್ ಸ್ವಲ್ಪ ಹೊತ್ತು ವೈಟ್ ಮಾಡೋಣ ಅಂತ ಕೇಳಿದಾಗ ನಮ್ಗಿನ್ನ ಜಾಸ್ತಿ ಟೈಮ್ ಇಲ್ಲ, ಇನ್ನ 5 minutes ಅಲ್ಲಿ ಬಾಂಬು ಬ್ಲಾಸ್ಟ್ ಆಗೋಗ್ಬಿಡುತ್ತೆ, 5 minutes ಮಾತ್ರನೇ ಇರ್ತೀವಿ, ಅಷ್ಟರಲ್ಲಿ ಅವನು ಬರ್ಲಿಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗ್ಲೇಬೇಕು ಅಂತ ಆ ಸೈನಿಕ ಹೇಳ್ತಾನೆ. ಮತ್ತೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಆ ಜಾಂಬೀಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕಾರಲ್ಲಿ ಹೋಗಿ ಬಚ್ಚಿಕೊಂಡಿರ್ತಾನೆ. ಆದ್ರೂ ಕೂಡ ಜಾಂಬೀಸ್ ಆ ಕಾರ್ ಗ್ಲಾಸ್ ಗಳನ್ನ ಹೊಡೆದಾಕಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುವಾಗ ಒಬ್ಬ ಸೋಲ್ಜರ್ ಜಾಂಬಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋದನ್ನ ನಮ್ಮ ಹೀರೋ ನೋಡ್ತಾನೆ. ಆ ಜಾಂಬಿ ಜೋಬಿಯಲ್ಲಿ ಗ್ರೆನೇಡ್ ಇರೋದನ್ನ ನೋಡಿ ಆ ಗ್ರೆನೇಡ್ ನ ಎತ್ಕೊಂಡು ಬ್ಲಾಸ್ಟ್ ಮಾಡ್ತಾನೆ. ಆಬ್ವಿಯಸ್ಲಿ ಅಷ್ಟೊಂದು ಬ್ಲಾಸ್ಟ್ ಆದ್ಮೇಲೆ ಅದರ ಸುತ್ತಮುತ್ತ ಇರೋ ಎಲ್ಲಾ ಜಾಂಬೀಸು ಕೈ ಕಾಲುಗಳು ಮುರಿದೋಗ್ಬಿಟ್ಟಿರ್ತವೆ. ಇಲ್ಲಿ ನಮ್ಮ ಹೀರೋಗೆ ಅಷ್ಟೊಂದು ಬಿಲ್ಡಪ್ ಕೊಡ್ಬೇಕಂತ ಅನ್ಕೊಂಡ್ರೋ ಇಲ್ಲ ಅವನಿಗೆ ಏನಾದ್ರೂ ಪವರ್ಸ್ ಇದಾವೋ ಏನು ಐಡಿಯಾ ಇರೋದಿಲ್ಲ. ನಮ್ಮ ಹೀರೋ ಆ ಕಾರ್ ಅಲ್ಲಿದ್ದಾಗ ಬ್ಲಾಸ್ಟ್ ಆದ್ರೂ ಕೂಡ ಅವನಿಗೆ ಏನು ಆಗಿರೋದಿಲ್ಲ. ಆ ಕಾರ್ ಬ್ಲಾಸ್ಟ್ ಆಗಿರೋ ಸೌಂಡ್ ಗೆ ಅಟ್ರಾಕ್ಟ್ ಆಗಿ ತುಂಬಾ ಜಾಂಬೀಸು ಮತ್ತೆ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ನಮ್ಮ ಹೀರೋ ಬಿಲ್ಡಿಂಗ್ ಟಾಪ್ ಗೆ ಬಂದು ಡೋರ್ ನ ಕ್ಲೋಸ್ ಮಾಡ್ತಾನೆ. ಹೆಲಿಕಾಪ್ಟರ್ ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗಿರುತ್ತೆ. ಆದ್ರೂ ಕೂಡ ನಮ್ಮ ಹೀರೋ ಹತ್ತೋದಿಲ್ಲ. ಇವನು ಆ ಡೋರ್ ನ ಬಿಟ್ಟು ಹೆಲಿಕಾಪ್ಟರ್ ಒಳಗಡೆಗೆ ಹತ್ತೋದಕ್ಕೆ ಹೋದ್ರೆ ತುಂಬಾ ಜಾಂಬೀಸು ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ಬೈ ಮಿಸ್ ಆಗಿ ನನ್ನ ಹೆಂಡತಿ ಹಾಗೆ ಆ ಮಗುಗೆ ಏನಾದ್ರೂ ಆಗುತ್ತೇನೋ ಅಂತ ಆಲೋಚನೆ ಮಾಡಿ ಹೆಲಿಕಾಪ್ಟರ್ ಅಲ್ಲಿಂದ ಹೋಗೋವರೆಗೂ ಅಲ್ಲೇ ಇದ್ದು ನಾನು ಸತ್ತೋದ್ರೂ ಪರವಾಗಿಲ್ಲ, ಸತ್ತೋಗೋದಕ್ಕೂ ಮೊದ್ಲು ಒಂದು 10 ಜಾಂಬೀಸ್ ನಾದ್ರೂ ಸಾಯಿಸೆ ನಾನು ಮತ್ತೆ ಸಾಯ್ತೀನಿ ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಜಾಂಬೀಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೆಲಿಕಾಪ್ಟರ್ ಅಲ್ಲಿ ಹೀರೋಯಿನ್ ಹಾಗೆ ಆ ಮಗು ನೋಡ್ತಿರುವಾಗ್ಲೇ ಬಾಂಬ್ ಬ್ಲಾಸ್ಟ್ ಆಗೋಗಿ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಇದೆಲ್ಲ ನಮ್ಮ ಹೀರೋಯಿನ್ ಕಣ್ ಮುಂದೆನೆ ನಡೆದಿರುತ್ತೆ. ನಂತರ ಸೀನು ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಬ್ರು ಸೇರ್ಕೊಂಡು ಅವರ ಓನ್ ವಿಲೇಜ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅಲ್ಲಿ ಓಪನ್ ಆಗುತ್ತೆ. ನಮ್ಮ ಹೀರೋಯಿನ್ ಹೀರೋ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಬಾಧೆ ಪಡ್ತಿರೋ ಹಾಗೆ ತೋರಿಸ್ತಾರೆ. ಮೂವಿ ಎಂಡಿಂಗ್ ಅಲ್ಲಿ ಮತ್ತೆ ಹಾಸ್ಪಿಟಲ್ ಹತ್ರನೇ ಓಪನ್ ಆಗುತ್ತೆ. ಒಂದು ಜಾಂಬಿ ಸಡನ್ ಆಗಿ ಬಂದು ಬಂಕರ್ ಕ್ಯಾಪ್ ನ ಓಪನ್ ಮಾಡುತ್ತೆ. ಆ ಬಂಕರ್ ಅಲ್ಲಿ ನಮ್ಮ ಹೀರೋ ಬಚ್ಚಿಕೊಂಡಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊಂದು ಬಿಲ್ಡಿಂಗ್ ಬಿದ್ದೋದ್ರೂ ಕೂಡ ಇವ್ನಿಗೆ ಯಾಕೆ ಏನಾಗ್ಲಿಲ್ಲ, ಇವನು ಮತ್ತೆ ಯಾಕೆ ಬದುಕಿದ್ದಾನೆ, ಇವನು ಅನ್ಕೊಂಡಿದ್ರೆ ನಮ್ಮ ಹೀರೋಯಿನ್ ಜೊತೆ ಹೋಗ್ಬೋದಾಗಿತ್ತು. ಆದ್ರೂ ಕೂಡ ಇವನು ಇಲ್ಲೇ ಇರ್ಬೇಕು ಅಂತ ಯಾಕೆ ಅನ್ಕೊಂಡ. ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ನಮ್ಮ ಹೀರೋಗೆ ಏನು ಆಗಿರೋದಿಲ್ಲ. ಒಂದು ಜಾಂಬಿ ಮಾತ್ರ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಜಾಂಬಿ ಇವಾಗ ಬದುಕೈತೆ ಅಂದ್ರೆ ಮೇ ಬಿ ಬೇರೆ ಜಾಂಬೀಸು ಬದುಕೋದಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಡೈರೆಕ್ಟರ್ ನಮ್ಮ ಹೀರೋನ ಬಳಕೆ ಮಾಡ್ಕೊಂಡು ಪಾರ್ಟ್ 2 ಮೂವಿನ ತೆಗಿಬಹುದು. ಇಂತ ಒಂದು ಕ್ವಶನ್ ಮಾರ್ಕ್ ನ ಹಾಕಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಕಮೆಂಟ್ ಸೆಕ್ಷನ್ ಹತ್ರನೇ ಲೆಫ್ಟ್ ಸೈಡ್ ಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ರ್ಯಾಂಕಿಂಗ್ ಪಾಯಿಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪಾಯಿಂಟ್ಸ್ ಕೊಟ್ರೆ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೆಕಮೆಂಡೇಶನ್ ಮುಖಾಂತರ ಹೋಗುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರು ಆ ಪಾಯಿಂಟ್ಸ್ ನ ನನಗೆ ಡೊನೇಟ್ ಮಾಡಿ. ನೆಕ್ಸ್ಟ್ ದ ಕೇವ್ ಅನ್ನೋ ಒಂದು ಮೂವಿನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆ ಈ ಮೂವಿ ಎಕ್ಸ್ಪ್ಲನೇಷನ್ ಬೇಕೋ ಕಮೆಂಟ್ ಸೆಕ್ಷನ್ ಅಲ್ಲಿ ದ ಕೇವ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ನಿಮ್ಮ ವರ್ಧ.